ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ತಮಗೆಲ್ಲ ಸ್ವಾಗತ KS ಮಾಸ್ಟರ್ ಮೈಂಡ್ ಆ್ಯಪ್ಗೆ. ಹಾಗೂ ನಾವು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತ ಕೇಳಿದಾಗ ಸುಮಾರು ಕ್ವಶನ್ಸ್ಗಳನ್ನು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ 360 ಆ್ಯಂಗಲಲ್ಲಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಅಂತಕ್ಕಂಥದ್ದು. ಹಾಗೂ ಇನ್ನೊಂದು ಗೊತ್ತಿರಲಿ, ಅಲ್ಲಿ ಏನು ಹೇಳಿದೆ ಅಂತ ಕೇಳಿದ್ರೆ ಪ್ರಾಚೀನ ಭಾರತ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನು ಸವಿಸ್ತಾರವಾಗಿ ನಿಮಗೆ ಥಿಯರಿ ರೂಪದಲ್ಲಿ ಹೇಳ್ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ರೈಟ್ ರೀ. ಓಕೆ, ಅದೇ ರೀತಿ ಏನಂದ್ರೆ ಯಾಪಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಡ್ತಾ ಇದೀವಿ. ಇಲ್ಲಿ ಯಾಪಲ್ಲಿ ಏನು ಮಾಡ್ತಾ ಇದೀವಿ ಅಂತಂದ್ರೆ ಇತಿಹಾಸದ ಒಂದು ಸಂಪೂರ್ಣ ಥಿಯರಿಯಲ್ಲಿ ಹೇಳ್ಬೇಕಂತೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ತಮಗೆಲ್ಲ ಸ್ವಾಗತ. ಮತ್ತು ಆದಷ್ಟು ಏನಪ್ಪಾ ಅಂತ ಕೇಳಿದಾಗ ಈ ಆ್ಯಪ್ನ ನಿಮ್ಮ ಸ್ನೇಹಿತರಿಗೆ ಕೂಡ ಸೆಂಡ್ ಮಾಡಿರಿ, ಅವ್ರು ಕೂಡ ಕೇಳಿಸ್ಕೊಳ್ಳಿ. ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನು ಏನಪ್ಪ ಸಂಪೂರ್ಣವಾಗಿ ಬಿಟ್ಕೊಡ್ತೀನಿ. ಅದು ನೀವು ಪ್ರಿಲಿಮಿನರಿ KS ಪ್ರಿಲಿಮಿನರಿ ಆಗಿ ಕೂಡ ಅದರಲ್ಲಿ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಇದನ್ನು ಡಿಟೇಲ್ ಆಗಿ ಕೊಡುವಂಥ ಒಂದು ಅಧ್ಯಯನವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಕ್ಲಿಯರಿ? ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕ್ಲಾಸನ್ನ ನೀವು ಸುಮ್ಮನೆ ನೋಡ್ಕೊಂತ ಹೋಗ್ಬಾರ್ದು. ಸೊ ಸ್ಲೋ ಆಗಿ ಹೇಳಿರ್ತೀನಿ, ನೀಟಾಗಿ ಏನಪ್ಪ ನೋಟ್ಸ್ ಮಾಡಿರ್ತೀನಿ. ಅದನ್ನ ನೀವು ಮಾಡ್ಬೇಕು. ಏನು ಮಾಡ್ಬೇಕು ಅಂತ ಕೇಳಿದಾಗ ಅದು PDF ಕೂಡ ಸಿಗುತ್ತೆ ನಿಮ್ಗೆ. ಮತ್ತೇನಪ್ಪ ಅಂತ ಕೇಳಿದ್ರೆ ಅದನ್ನ ಏನು ಮಾಡ್ಬೇಕು, ನೀವು ನೋಟ್ಸ್ ಕೂಡ ಮಾಡಬೇಕು. ನನಗೆ ಅನಿಸುತ್ತೆ ನೀವು ಕ್ಲಾಸ್ನ ನೋಡ್ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳೋದು ಭಾಳ ಬೆಟರು. ಯಾಕಂದ್ರೆ ನಾವು ನಮ್ಮ ಕೈಯಾಗ ಬರೆದಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ನೆನಪಿರ್ತದ. ಹಾಗಾಗಿ ನಾವು ನೋಟ್ಸ್ ಏನು ಮಾಡ್ತಾನ ಅಂತ ಕೇಳಿದಾಗ ಬರ್ಕೋತಾ ಹೋಗ್ಬೇಕು. ಯಾಕಂದ್ರೆ ಬರ್ಕೋತಿದ್ರೆ ನಿಮ್ಮ ತಲೆಗೂ ಕೂಡ ಇರ್ತದ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನಪ್ಪಾ, ಇತಿಹಾಸದ ಹಿನ್ನೆಲೆ ಏನು, ಓಕೆನಾ, ಅದ್ರ ಬಗ್ಗೆ ಏನಪ್ಪ ಡಿಟೇಲ್ ಆಗಿರ್ತಕ್ಕಂಥ ಇನ್ ಡೆಪ್ತ್ ಆಗಿ ತಳಗಿಂದ ಹಿಡಿದು ಬಂದ್ಬಿಡೋಣ. ಸೊ ಕ್ಲಾಸನ್ನು ಕೇಳಬೇಕಾದ್ರೆ ಪೇಷನ್ಸ್ ಇಂದ ಕೇಳ್ಬೇಕ್ರಿ. ಯಾಕೆ ಪೇಷನ್ಸ್ ಇಂದ ಕೇಳಬೇಕು ಅಂತ ಕೇಳಿದ್ರೆ ಇಲ್ಲಿ ಪ್ರಾಚೀನ ಭಾರತ ಆಗಿರ್ಬೋದು, ಮಧ್ಯ ಭಾರತ ಆಗಿರ್ಬೋದು ಮತ್ತು ಆಧುನಿಕ ಭಾರತ ಆಗಿರ್ಬೋದು, ಇವೇನದವ ಕ್ಲಾಸ್ ಅಲ್ಲ. ಇಲ್ಲಿ ಪ್ರಾಚೀನ ಭಾರತದಲ್ಲಿ ನಿಮ್ಗೆ ಏನಾಗ್ತದೆ ಅಂತ ಸ್ವಲ್ಪ ಬೇಸರ ಆಗ್ಬೋದು, ಬೋರಿಂಗ್ ಹಿಡಿಬೋದು. ಆದ್ರೆ ನಮಗೇನಪ್ಪ ಜಾಬಿಗೆ ಬೇಕಾಗಿರ್ತಕ್ಕಂಥದ್ದು ಬೇಸರ ಕೇಳಲ್ಲ, ನಮ್ಗೆ ಕಾಂಟೆಂಟ್ ಕೇಳಿರ್ತಾನೆ. ಸೊ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ, ಇದನ್ನ ಓದ್ಕೊಳ್ಳೇಬೇಕು. ಸೊ ಸ್ಲೋ ಆದ್ರೂ ಕೂಡ ಏನಾದ್ರು ಸ್ಲೋ ಹೇಳಿದ್ರೆ ರೀತಿಯಲ್ಲಿ ಸ್ಲೋ ಹೇಳಿದ್ರೆ ಸ್ವಲ್ಪ ಸೌಕಾಸ ಹೇಳಿದ್ರೆ ಏನಪ್ಪ ಅಂದ್ರೆ ಕಾಂಟೆಂಟ್ನ ಹೆಚ್ಚಿಗೆ ಬಿಟ್ಕೊಡ್ಬೇಕಾಗತ್ತೆ. ಸುಮ್ಮನೆ ಜಿಗದಾಡಿ ಹೇಳಿದ್ರೆ ಅಂದಾಗ ಏನಾಗುತ್ತಾ ಕಾಂಟೆಂಟ್ ಏನಾಗುತ್ತಾ ಬಿಡ್ತಾ ಹೋಗ್ತದ. ಕ್ಲಿಯರಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ರಾಚೀನ ಭಾರತ. ಸೊ ಒಂದೇನು ಗೊತ್ತಿರಲಿ, ಇತಿಹಾಸ ಅಂತ ಬಂದಾಗ ನೀಟಾಗಿ ನಾನು ನೋಟ್ಸ್ ಮಾಡ್ತೀನಿ ಅಂತ ಜೊತೆ ನೀವು ಕೂಡ ಏನ್ ಮಾಡಿದ್ರೆ ನೋಟ್ಸ್ ಮಾಡ್ಕೋತ ಹೋಗ್ರಿ. ಇತಿಹಾಸ ಸರ್, ಇತಿಹಾಸ ಅನ್ನೋದೇನಪ್ಪ ಅಂದ್ರೆ ಕೇವಲ ನಾವು ಇತಿಹಾಸನ ಓದೋದು ಏನು ಓದ್ತೀವಿ ಅಂತ ಕೇಳಿದಾಗ ಇರ್ತಕ್ಕಂಥ ನೋಡಿ. ಇನ್ನೊಂದು ಹೇಳ್ತೀನಿ, ಎಕ್ಸ್ಪ್ಲೇನ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಎಕ್ಸ್ಪ್ಲೇನ್ ಅನ್ನ ಕೂಡ ಏನು ಮಾಡಿದ್ರೆ ನೋಟ್ಸ್ ಅನ್ನ ಮಾಡ್ಕೋರಿ, ಬರ್ಕೋರಿ. ನೀಟಾಗಿ ಏನಪ್ಪ ಅಂದ್ರೆ ನಿಮ್ಗೊಂದು ಒಳ್ಳೆ ರೀತಿಯಲ್ಲಿ ಕಾಂಟೆಂಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಓಕೆ, ಹಾಗಾದ್ರೆ ಇತಿಹಾಸ ಅನ್ನೋದೇನಪ್ಪ ಅಂದ್ರೆ ಇಂದಿನಿಂದಲೂ ಬಂದ ಸರ್ ಅಂತ ಕೇಳಿದ್ರೆ ಇಂದಿನಿಂದಲೂ ಇವತ್ತು ಕೂಡ ಇತಿಹಾಸ ಬಂದಿಲ್ಲ. ಇತಿಹಾಸ ಬಂದಿದ್ದು ಸುಮಾರು ವರ್ಷಗಳ ಹಿಂದೆ, ಲಕ್ಷ ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಇತಿಹಾಸನ ಬಂದಿರತಕ್ಕಂಥದ್ದು. ಸೊ ಸುಮಾರು ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತೀವಿ. ಸುಮಾರು 40 ಲಕ್ಷ ವರ್ಷಗಳ ಹಿಂದಿನ ಏನಪ್ಪ ಅಂದ್ರೆ ಬರ್ತಕ್ಕಂಥ ಒಂದು ಇತಿಹಾಸ ಇದು. ಎಷ್ಟು? 40 ಲಕ್ಷ ವರ್ಷಗಳ ಹಿಂದಿನ ಇತಿಹಾಸವನ್ನು ಬರ್ತಾ ಇದೆ. ಓಕೆನಾ? ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಏನು ಮಾಡ್ತೀವಿ ಅಂತ ಕೇಳಿದಾಗ ಮಂಗನಿಂದ ಮಾನವ ಅಂತೇಳಿ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಮಂಗ ಯಾರು, ಮಾನವ ಯಾರು, ಭೂಮಿಯಲ್ಲಿ ಹುಡ್ತು ಏನಿಲ್ಲ ಅಂತ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಏನ್ ಮಾಡೋಣ ಅಂತ ಕೇಳಿದಾಗ ಅದ್ರ ಬಗ್ಗೆ ಅಧ್ಯಯನವನ್ನ ಕೈಗೊಳ್ಳೋಣ. ಹಾಗಾದ್ರೆ ಗೊತ್ತಿರಲಿ ನಿಮ್ಗೆಲ್ಲ ಏನಪ್ಪಾ ಅಂತ ಕೇಳಿದಾಗ ಈ ಭೂಮಿಯ ಬಗ್ಗೆ ಅಂತ ಬಂದಾಗ ಭೂಮಿಯ ಉಗಮ ಅಂತ ಹೇಳ್ತೀವ್ರಿ. ಸೊ ಭೂಮಿಯ ಉಗಮ ಅಂತ ಬಂದಾಗ ಇದು ಏನ್ ಮಾಡ್ತಾರೆ, ನಿಮ್ಗೆ ಜಿಯೋಗ್ರಫಿಯಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಆದ್ರೆ ನನಗೇನ್ ಬೇಕು ಅಂತ ಕೇಳಿದಾಗ ಇಲ್ಲಿ ನಾನು ನಿಮ್ಗೆ ಸ್ವಲ್ಪ ಇದು ಒಂದು ಹಿಸ್ಟೋರಿಕಲ್ ತೊಗೊಂಡು ಹಿಸ್ಟ್ರಿಗೆ ಟಚ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ರೈಟ್? ಸೊ ಭೂಮಿ ಅಂತ ಬಂದಾಗ ನಮ್ಗೇನಪ್ಪ ಮೊಟ್ಟ ಮೊದಲ ಬಾರಿಗೆ ಭೂಮಿ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಯಾಕಪ್ಪ ಅಂತ ಕೇಳಿದ್ರೆ ವೆಗ್ನರ್ ಅಂತ ವ್ಯಕ್ತಿ, ಆಲ್ಫ್ರೆಡ್ ವೆಗ್ನರ್ ಎಂಬ ವ್ಯಕ್ತಿ ಹೇಳ್ತೀವಿ. ಸೊ ಈ ವೆಗ್ನರ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಈತನು 1912ರಲ್ಲಿ ಒಂದು ಕೃತಿಯನ್ನು ಬರೆದಿರ್ತಾನ. ಯಾವ ಕೃತಿ ಬರೀತಾನ ಅಂತ ಹೇಳಿದ್ರೆ ಭೂಖಂಡಗಳ ಚಲನ ಸಿದ್ಧಾಂತ. ಯಾವ ಕೃತಿ? ಭೂಖಂಡಗಳ ಚಲನ ಸಿದ್ಧಾಂತ ಅಂತ ಕೃತಿ ಬರೀತಾನ ರೀ. ಭೂಖಂಡಗಳ ಚಲನ ಸಿದ್ಧಾಂತ ಅಂತ ಒಂದು ಕೃತಿ ಬರೀತಾನ. ಸೊ ಈ ಭೂಖಂಡಗಳ ಚಲನ ಸಿದ್ಧಾಂತ ಅನ್ನೋದು ಕೃತಿ ಏನೈತಲ್ಲ, ಈ ಕೃತಿ ಏನ್ ಮಾಡ್ತದ ಡ್ರಿಫ್ಟ್ ಕಾಂಟಿನೆಂಟಲ್ ಥಿಯರಿ ಅಂತೇಳಿ ಬರ್ತದ್ರಿ. ಅಂದ್ರೆ ಈ ಭೂಮಿಯ ಮೊದಲು ಏನಪ್ಪ ಅಂದ್ರೆ ಒಂದಾಗಿತ್ತು ಅಂತ ಹೇಳ್ತಾನ ಅವನು. ಅಂದ್ರೆ ಈ ನಮ್ಮ ದೇಶದಲ್ಲಿ, ನಮ್ಮ ಇಡೀ ಜಗತ್ತಿನಲ್ಲಿ ಬಂದ್ರೆ 7 ಖಂಡಗಳೇನು ಸೃಷ್ಟಿಯಾಗವಲ್ಲ, 7 ಖಂಡಗಳು ಏನಾಗಿತ್ತು ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಭೂಭಾಗವಾಗಿತ್ತು ಅಂತ ಹೇಳ್ತಾನೆ ರೀ. ಎಷ್ಟು? ಒಂದೇ ಭೂಭಾಗವಾಗಿತ್ತು ಅಂತ ಹೇಳ್ತಾನ. ಸೊ ಇದನ್ನು ಕೂಡ ಗೊತ್ತಿರ್ಬೇಕು ನಿಮಗ. ಒಂದೇ ಭೂಭಾಗವಾಗಿತ್ತು ಅಂತೇಳಿ ಯಾವ ಹೇಳ್ತಾನ ಅಂತ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ವೆಗ್ನರ್ ಅಂತ ವ್ಯಕ್ತಿ ಹೇಳ್ತಾನ. ಹಾಗಾದರೆ ಈ ವೆಗ್ನರ್ ಯಾರಪ್ಪ ಅಂತ ಕೇಳಿದಾಗ ಗೊತ್ತಿರಲಿ, ಈ ವ್ಯಕ್ತಿ ಯಾರ ಅಂತ ಕೇಳಿದ್ರೆ ಈತನೊಬ್ಬ ಹವಾಮಾನ ಶಾಸ್ತ್ರಜ್ಞ. ಇನ್ನೊಬ್ಬ ಹವಾಮಾನ ಶಾಸ್ತ್ರಜ್ಞ ಆಗಿದ್ದ. ಮತ್ತು ಇನ್ನೊಂದು ಏನಾಗಿದ್ದ ಅಂತ ಕೇಳಿದಾಗ ಭೂಗೋಳ ಶಾಸ್ತ್ರಜ್ಞನು ಕೂಡ ಆಗಿದ್ದ. ಯಾವ ಶಾಸ್ತ್ರಜ್ಞ? ಭೂಗೋಳ ಶಾಸ್ತ್ರಜ್ಞ.
ಇವನು ಹವಾಮಾನ ಶಾಸ್ತ್ರಜ್ಞ ಕೂಡ ಆಗಿದ್ದ, ಮತ್ತೇನಪ್ಪ ಅಂದ್ರೆ ಭೂಗೋಳ ಶಾಸ್ತ್ರಜ್ಞ ಎರಡು ಕೂಡ ಆಗಿದ್ದು ಇವತ್ತು. ಯಾರು ಅಂತ ಕೇಳಿದ್ರೆ ಇಲ್ಲಿ ವೆಗ್ನರ್ ಅಂತ ವ್ಯಕ್ತಿ, ರೈಟ್ ರೀ. ಹಾಗಾದ್ರೆ ಇವನಿಗೆ ಏನ್ ಮಾಡ್ತಾರೆ, ಇವನಿಗೊಂದು ಯೂನಿವರ್ಸಿಟಿಯಲ್ಲಿ ಇವನಿಗೊಂದು ಪ್ರಾಜೆಕ್ಟ್ ಅನ್ನು ಕೊಟ್ಟಿರ್ತಾರ. ಏನು ಪ್ರಾಜೆಕ್ಟ್ ಕೊಡ್ತಾರ ಅಂತ ಕೇಳಿದ್ರೆ, ಏನು ಕೊಡ್ತಾರ ಅಂತ ಕೇಳಿದ್ರೆ, ಇಡೀ ಭೂಭಾಗದಲ್ಲಿನ ಹವಾಮಾನದ ಬಗ್ಗೆ ಅಧ್ಯಯನವನ್ನು ಮಾಡು ಅಂತೇಳಿ ಇನ್ನೊಂದು ಪ್ರಾಜೆಕ್ಟ್ ಕೊಡ್ತಾರೆ. ಅಧ್ಯಯನ ಮಾಡಲು ನಿಮಗೆ ಇಡೀ ಭೂಭಾಗದಲ್ಲಿ ಏನಪ್ಪ ಅಧ್ಯಯನ ಮಾಡಲು ಮಾಡ್ತಾರೆ, ಒಂದು ಪ್ರಾಜೆಕ್ಟ್ ಅನ್ನು ಕೊಡ್ತಾರೆ. ಸೊ ಈ ಪ್ರಾಜೆಕ್ಟ್ ಅನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಈ ವ್ಯಕ್ತಿ ಏನ್ ಮಾಡ್ತಾನ ಅಂತ ಹೇಳಿದಾಗ ಇಡೀ ಜಗತ್ತನ್ನ ತಿರುಗಾಡಕ್ಕೆ ಹೋಗ್ತಾನೆ. ಅವಾಗ ಇವನು ಎಲ್ಲಾ ಖಂಡಗಳನ್ನು ತಿರುಗಾಡ್ತಾನೆ. ಎಲ್ಲಾ ಖಂಡಗಳ ತಿರುಗಿದ ನಂತರ ಎಲ್ಲಾ ಖಂಡಗಳು ಸುತ್ತಿದ ನಂತರ ಈತನಿಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಈತನಿಗೆ 7 ಖಂಡಗಳು ಒಂದೇ ಆಗಿದ್ದವು ಅಂತ ಗೊತ್ತಾಗ್ತದೆ. ಒಂದೇ ಆಗಿದ್ದವು ಅಂತಾನು ಗೊತ್ತಾಗ್ತದ. ಹೇಳ್ರಿ, 7 ಖಂಡಗಳೇನಿದ್ದು ಒಂದೇ ಆಗಿತ್ತು ಅಂತ ಗೊತ್ತಾಗ್ತದೆ ನಿಮಗೆ. ಓಕೆನಾ? ನಾನು ಇನ್ನ ಇತಿಹಾಸಕ್ಕೆ ಹೋಗಿ ಟಚ್ ಮಾಡಿಲ್ಲ, ಹಿಂದಿನ ಬ್ಯಾಕ್ಗ್ರೌಂಡ್ ತಗೊಳ್ತಾ ಇದ್ದೀನಿ ಅಷ್ಟೇ, ಗೊತ್ತಿರಲಿ, ಎಲ್ಲ ಬರ್ಕೋಬೇಕು. ಒಂದೇ ಆಗಿದ್ದು ಅಂತ ಗೊತ್ತಾಯ್ತು. ಯಾವಾಗ ಈತನಿಗೆ ಒಂದೇ ಆಗ್ತಾವ ಅಂತ ಗೊತ್ತಾಗ್ತಲ್ಲ, ಅವಾಗ ಈ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ಈ ಎಲ್ಲಾ ಒಂದೇ ಇತ್ತು ಅಂತೇಳಿ ಇವ ಏನ್ ಮಾಡ್ತಾನ, ಒಂದು ಕೃತಿ ಬರೀತಾನೆ. ಅದೇ ಯಾವ ಕೃತಿಯಪ್ಪ ಅಂತ ಗೊತ್ತಿರಲಿ, ಭೂಖಂಡಗಳ ಚಲನ ಸಿದ್ಧಾಂತ ಎಂಬ ಕೃತಿ ಬರೀತಾನೆ. ಸೊ ಇವ ಏನಪ್ಪಾ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಭೂಮಿ ಏನಿತ್ತಲ್ಲ, ಭೂಮಿಯು ಒಂದೇ ಆಗಿದ್ದ ಒಂದು ಒಡೆದು ಅಥವಾ ಭೂಖಂಡಗಳ ಚಲನೆಯಿಂದ ಏನಪ್ಪ ಅಂದ್ರೆ ಚಲನೆಯಿಂದ ಬಿಡಿ ಬಿಡಿಯಾಗಿದೆ ಅಂತ ಹೇಳ್ತಾನೆ. ಏನಾಗ್ಯದ? ಬಿಡಿ ಬಿಡಿಯಾಗಿದೆ ಅಂತೇಳಿ ಹೇಳ್ತಾನೆ. ಕ್ಲಿಯರ್ ಆಯ್ತಾ? ಓಕೆ. ಹಾಗಾದ್ರೆ ಈತನ ಪ್ರಕಾರ ಹೆಂಗಿತ್ತು ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಈತನ ಪ್ರಕಾರ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಇಲ್ಲೊಂದು ಭೂಭಾಗ ಇತ್ತು, ರೈಟ್ ರೀ. ಏನಿತ್ತು? ಇದಕ್ಕೊಂದು ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣ. ಓಕೆ ನೋಡ್ರಿ, ಇದೇನಪ್ಪ ಅಂದ್ರೆ ಇದೊಂದು ಭೂಭಾಗ, ರೈಟ್ ರೀ. ಇದೊಂದು ಭೂಭಾಗ. ಇಲ್ಲಿ ಏನಾಗಿತ್ತು ಅಂತ ಹೇಳಿದಾಗ ಇಲ್ಲಿ ಈ ಭೂಭಾಗವನ್ನ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಒಂದೇ ಒಂದು ಭೂಭಾಗ ಇತ್ತು ಅಂತ ಹೇಳ್ತಾನೆ ಸರ್. ಏನಿತ್ತು? ಒಂದೇ ಒಂದು ಭೂಭಾಗ ಇತ್ತು. ಇದು ಭೂಭಾಗ ಅಂತ ಹೇಳ್ತಾನೆ. ಸೊ ಭೂಭಾಗ ಇತ್ತು. ಸೊ ಇದೇನಪ್ಪ ಅಂದ್ರೆ ಜಲಭಾಗ ಇತ್ತು. ಯಾವ ಭಾಗ? ಜಲಭಾಗ ಇತ್ತು ಅಂತ ಹೇಳ್ತಾನೆ. ಹಾಗಾದರೆ ನಿಮ್ಗೆ ಗೊತ್ತಿರ್ಬೇಕು, ಈ ಭೂಭಾಗಕ್ಕೆ ಏನ್ ಹೆಸರು ಕೊಟ್ಟಪ್ಪ ಅಂತ ಹೇಳಿದಾಗ ಭೂಭಾಗಕ್ಕೆ ಹೆಸರು ಏನ್ ಕೊಡ್ತಾನ ಅಂತ ಹೇಳಿದ್ರೆ ಪ್ಯಾಂಜಿಯಾ ಅಂತೇಳಿ ಕೊಡ್ತಾನೆ ರೀ. ಏನ್ ಕೊಡ್ತಾನ? ಪ್ಯಾಂಜಿಯಾ ಅಂತೇಳಿ ಕೊಡ್ತಾನೆ. ನಿಮ್ಗೆ ಗೊತ್ತಾಗ್ಬೇಕು ಏನಪ್ಪಾ ಅಂದ್ರೆ ಈ ಭೂಭಾಗಕ್ಕೆ ಏನು ಪ್ಯಾಂಜಿಯಾ ಅಂತೇಳಿ ಯಾಕೆ ಹೆಸರು ಕೊಟ್ಟ ಅಂತ ಗೊತ್ತಿರ್ಬೇಕು. ಸೊ ಕೇಳ್ಬೋದು ಕ್ವಶನ್ಸ್ನ. ಓಕೆನಾ? UPSC ಏನಪ್ಪ ಅಂದ್ರೆ ಇಂಥವು ಕ್ವಶನ್ಸ್ ಗಳನ್ನ ಜಾಸ್ತಿ ರೈಸ್ ಮಾಡ್ತಿರ್ತಾನೆ. ಸೊ ಪ್ಯಾಂಜಿಯಾನ ಯಾಕೆ ಕೊಟ್ಟ, ಪ್ಯಾಂಥಲಸ್ ಯಾಕೆ ಕೊಟ್ಟ ಅಂತ ಅಂತದ್ದು. ಇಲ್ಲಿ ಇಂಗ್ಲಿಷ್ ಅಲ್ಲಿ ವರ್ಡ್ ಬರಿಬೇಕಾದ್ರೆ PNG ಇದು ಪ್ಯಾಂಜಿ ಆಯ್ತು. ಇದು ಪ್ಯಾನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಿರ್ಬೇಕು. ಈ ಪ್ಯಾನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾನ್ ಅಂದ್ರೆ ಸಂಪೂರ್ಣ ಅಂತ ಅರ್ಥ. ಏನಂತ? ಸಂಪೂರ್ಣ ಅಂತ ಅರ್ಥ. ಸೊ ಜಿಯಾ ಅಂದ್ರೆ ಏನಪ್ಪಾ ಅಂದ್ರೆ ಭೂಭಾಗ ಅಥವಾ ಭೂಮಿ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಹಾಗಾದರೆ ಇವ ಟೋಟಲ್ ಏನ್ ಹೇಳ್ತಾನ ಅಂತಿದ್ರೆ ಇದು ಅಂದ್ರೆ ಏನಪ್ಪಾ ಅಂದ್ರೆ ಸಂಪೂರ್ಣವಾದ ಭೂಭಾಗವನ್ನ ಏನ್ ಕರಿತಾನ ಅಂತ ಹೇಳಿದ್ರೆ ಭೂಭಾಗವನ್ನು ಏನ್ ಕರೆದ ಅಂತ ಹೇಳ್ತಾ ಹೋದಾಗ ಪ್ಯಾಂಜಿಯಾ ಅಂತೇಳಿ ಕರೆದ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇಲ್ಲೊಂದು ಐತಲ್ಲ ಜಲಭಾಗ ಅಂತಕ್ಕಂಥದ್ದು. ಸೊ ಈ ಜಲಭಾಗಕ್ಕೆ ಏನ್ ಮಾಡ್ತಾನ ಅಂತಂದ್ರೆ ಇದಕ್ಕೂ ಕೂಡ ಏನಂದ್ರೆ ಪ್ಯಾಂಥಲಸ್ ಅಂತೇಳಿ ಕರಿತಾನೆ ರೀ. ಯಾವ ಲಸ್? ಪ್ಯಾಂಥಲಸ್ ಅಂತೇಳಿ ಕರಿತಾನೆ. ಇದಕ್ಕೂ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಪ್ಯಾಂಥಲಸ್ ಅಂತೇಳಿ ಕರಿತಾನೆ. ಸೊ ಇದನ್ನ ಬಿಡಿಸಿ ಬರಿಬೇಕಾದ್ರೆ ಏನಪ್ಪಾ ಅಂತ ಕೇಳಿದಾಗ ಪ್ಯಾನ್ ಥಲಸ್. ಇಲ್ಲಿ ನೋಡಿ ಗೊತ್ತಿರ್ಬೇಕು ನಿಮಗ, ಇದು ಪ್ಯಾನ್ ಅನ್ನೋದೇನಪ್ಪಾ ಅಂತ ಕೇಳಿದಾಗ ನೋಡಿದ್ರ, ಇದು ಪ್ಯಾಂಥಲಸ್ ಏನಿದಲ್ಲ, ಪ್ಯಾನ್ ಅಂದ್ರೇನು? ಸಂಪೂರ್ಣವಾಗಿರ್ತ ಅರ್ಥ. ಪ್ಯಾನ್ ಅಂದ್ರೇನು? ಸಂಪೂರ್ಣ ಅಂತ ಅರ್ಥ. ಸೊ ಥಲಸ್ ಅಂದ್ರೇನು? ಜಲಭಾಗ ಅಂತ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ, ರೈಟ್ ರೀ. ಥಲಸ್ ಅಂದ್ರೇನು? ಜಲಭಾಗ. ಪ್ಯಾನ್ ಅಂದ್ರೇನು? ಸಂಪೂರ್ಣವಾಗಿರ್ತಂತ. ಹಾಗಾದರೆ ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಸಂಪೂರ್ಣವಾದ ಜಲಭಾಗವನ್ನ ಏನ್ ಕರೆದ ಅಂತ ಕೇಳಿದಾಗ ಸಂಪೂರ್ಣವಾದ ಜಲಭಾಗವನ್ನ ಏನ್ ಕರೆದ ಅಂತ ಕೇಳಿದ್ರೆ ಏನ್ ಕರೆದ್ರಿ?
ಪ್ಯಾಂಜಿಯಾ ಪ್ಯಾಂಥಲಸ್ ಅಂತೇಳಿ ಕರೆದ. ಕ್ಲಿಯರ್? ಓಕೆ, ಇಷ್ಟಾಯ್ತು. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತಾನೆ. ಏನು ಕೇಳ್ತಾನ ಅಂತ ಕೇಳಿದ್ರೆ ಗೊತ್ತಿರ್ಬೇಕು ನಿಮ್ಗೆ. ಏನು ಕ್ವಶನ್ ಕೇಳ್ತಾನ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರಲಿ, ಈ ಪ್ಯಾಂಥಲಸವನ್ನ ಇಡಕ್ಕಿಂತ ಮುಂಚಿತವಾಗಿ ಇದಕ್ಕೆ ಏನು ಹೆಸರು ಇತ್ತು ಅಂತ ಕೇಳಿದ್ರೆ ಗೊತ್ತಿರಲಿ, ಇದಕ್ಕ ಮಹಾ ಮಹಾ ಸಾಗರ, ಇದಕ್ಕೇನಿತ್ತು? ಮಹಾಸಾಗರ ಅಂತ ಇತ್ತಿತ್ತು. ಹಾಗಾದ್ರೆ ಇಲ್ಲಿ ಪ್ಯಾಂಜಿಯಾಕ್ ಏನಿತ್ತಪ್ಪ ಅಂತ ಕೇಳಿದ್ರೆ ಗೊತ್ತಿರ್ಬೇಕು, ಮಹಾ ದ್ವೀಪ. ನಿಮ್ಗೆಲ್ಲ ಗೊತ್ತದ ದ್ವೀಪ ಅಂದ್ರೇನು? ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಭಾಗ ಇತ್ತಪ್ಪ ಅಂದ್ರೆ ಅದಕ್ಕೆ ಏನ್ ಕರಿತೀವಿ? ದ್ವೀಪ ಅಂತ ಕರಿತೀವಿ. ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಏನಿರ್ತದ ಅಂತ ಕೇಳಿದ್ರೆ ಇಲ್ಲಿ ಮಹಾಸಾಗರ ಅಂತ ಕರಿತಾನ, ಇಲ್ಲಿ ಮಹಾ ದ್ವೀಪ ಅಂತೇಳಿ ಕರಿತಾನ ರೀ. ಕ್ಲಿಯರ್ ಆಯ್ತಾ ಅನ್ಕೊಂಡಿದ್ದೀನಿ. ಇದು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಇದೇ ಭೂಭಾಗವನ್ನ ಮುಂದೆ ಏನಾಗ್ತದ ಅಂತ ಕೇಳಿದಾಗ ಇದೇ ಭೂಭಾಗವನ್ನ ಎರಡು ರೀತಿ ಆಗ್ತದೆ ರೀ. ಸೊ ಎರಡು ರೀತಿ ಆಗ್ತದ. ಒಂದು ಈ ಕಡೆ ಯಾವ್ದಾಗ್ತದ ಅಂತ ಕೇಳಿದಾಗ ಈ ಕಡೆ ಲಾರೇಶಿಯಾ ಅಂತ ಆಗ್ತದ. ಸೊ ಈ ಕಡೆ ಲಾರೇಶಿಯಾ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಅಂಗಾರಕ ಅಂತೇಳಿ ಕೂಡ ಕರೀತಾರೆ. ಅಂಗಾರಕ ಅಂತ ಕರೀತಾರೆ. ಸೊ ತಳಗಿಂದ ಏನ್ ಕರೀತಾರೆ ಅಂತ ಕೇಳಿದ್ರೆ ಗೋಂಡ್ವಾಣ ಅಂತ ಕರೀತಾರೆ. ಗೋಂಡ್ವಾಣ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಗೊತ್ತಿರಬೇಕು, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾಗಿರ್ತಕ್ಕಂಥ ಸಾಗರ ಅಂತ ಬಂದಾಗ ಮೊದಲ ಬಾರಿಗೆ ನಿರ್ಮಾಣವಾದ ಸಾಗರ ಅಂತ ಬಂದಾಗ ಏನಪ್ಪಾ ಅಂದ್ರೆ ಏನಿತ್ತು? ಮೊದಲ ಬಾರಿ ನಿರ್ಮಾಣದ ಸಾಗರ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಸಾಗರ ಅಂದ್ರೆ ಯಾವುದು? ತೆತಿಸ್ ಸಾಗರ ಅಂತ ಹೇಳ್ತೀವಿ ಸರ್. ತೆತಿಸ್ ಸಾಗರ. ಇಲ್ಲಿ ಯಾವಾಗ ಎರಡು ಭೂಭಾಗ ಆಗ್ತವಲ್ಲ, ಈ ಭೂಭಾಗ ಆದಾಗ ಈ ಕಡೆ ಮೇಲ್ಗಡೆ ಹೋಗ್ತದ, ಈ ಕಡೆ ದಕ್ಷಿಣ ಭಾರತ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಜಲಭಾಗವನ್ನ ಏನ್ ಕರೀತಾರೆ ಅಂತ ಕೇಳಿದ್ರೆ ತೆತಿಸ್ ಸಾಗರ ಅಂತ ಕರೀತಾರೆ ಸರ್. ಎಲ್ಲಿ ಬರ್ತದ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಸಾಗರ ಯಾವುದು? ತೆತಿಸ್ ಸಾಗರ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತು ಅಂತ ನೋಡಿದ್ವಿ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಮ ಖಂಡಗಳು ಯಾವ ರೀತಿ ರಚನೆ ಆಗ್ತಾವ ಏನಿರ್ತಾರೆ ಅಲ್ಲಿ ನಿಮ್ಗೆ ಸರ್ ಹೇಳ್ತಾರೆ. ಸೊ ಇಲ್ಲಿ ಕೆಳಗಡೆ ಏನಾಗ್ತದೆ ಅಂತಂದ್ರೆ ನಮ್ಮ ಜಲಭಾಗವನ್ನ ಬಿಡ್ತದಲ್ಲ, ಈ ಕೆಳಗಡೆ ಇರ್ತಕ್ಕಂಥ ನೋಡಿ ಗೊಂಡೋಣ ಪ್ರದೇಶ ಏನಿರ್ತಲ್ಲ, ಈ ಗೊಂಡೋಣ ಪ್ರದೇಶದಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ದೇಶ ಹೋಗಿ ಏನ್ ಮಾಡ್ತದೆ ಅಂತಂದ್ರೆ ಇಲ್ಲಿ ಏಷ್ಯಾ ಖಂಡಕ್ಕೆ ಹೋಗಿ ಟಚ್ ಆಗ್ತದೆ ರೀ. ಓಕೆನಾ? ಸುಮಾರು ವರ್ಷಗಳ ನಂತರ ಹೋಗ್ತದೆ. ಯಾವ ರೀತಿ ಬಂದ್ರೆ ಇಲ್ಲಿ ಬಿಟ್ಟಾಗ ಇಲ್ಲಿ ಏನಪ್ಪಾ ಅಂದ್ರೆ ಈ ರೀತಿ ಇರ್ತಕ್ಕಂಥದ್ದು. ಸೊ ಇದು ಏನ್ ಮಾಡ್ತದ ಅಂತಂದ್ರೆ ಈ ರೀತಿ ಹೋಗ್ತದೆ. ಈ ರೀತಿ ಹೋಗಿ ಏನ್ ಮಾಡ್ತದ, ಇಲ್ಲಿ ಹೋಗಿ ಮೇಲ್ಗಡೆ ಹೋಗಿ ಏಷ್ಯಾ ಖಂಡಕ್ಕೆ ಏನಾಗ್ತದೆ? ಟಚ್ ಆಗ್ತದೆ. ಯಾವಾಗ ಏಷ್ಯಾ ಖಂಡಕ್ಕೆ ಟಚ್ ಆಗ್ತದಲ್ಲ ಅವಾಗ ಏನಪ್ಪಾ ಅಂದ್ರೆ ಹಿಮಾಲಯಗಳು ಏನಾಗ್ತವೆ? ಫಾರ್ಮೇಶನ್ ಆಗ್ತವೆ. ಸೊ ಗೊತ್ತಿರ್ಬೇಕು ನಿಮ್ಗೆ, ಹಿಮಾಲಯಗಳು ಏನಾಗ್ತವೆ? ಅಲ್ಲಿ ಫಾರ್ಮೇಶನ್ಗಳಾಗ್ತವೆ. ಓಕೆನಾ? ಯಾವಾಗ ಇಲ್ಲಿ ನೋಡಿ ಹಿಮಾಲಯಗಳು ಏನಾಗ್ತವೆ ಅಂತ ಕೇಳಿದಾಗ ಫಾರ್ಮೇಶನ್ಗಳಾಗ್ತವೆ. ಇಲ್ಲಿ ಸ್ವಲ್ಪ ಬರ್ತು ನೋಡಿ, ಬೇಡ ಇದು ಇಲ್ಲಿ ನೋಡ್ರಿ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಗೊತ್ತಿರಲಿ, ಈ ಭಾಗವಾಗಿ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಅಲ್ಲಿ ಟಚ್ ಆಗ್ತದೆ. ಅವಾಗ ಇಲ್ಲಿ ಏನು ಉದ್ಭವ ಆಗ್ತಾವ ಅಂತ ಕೇಳಿದ್ರೆ ಹಿಮಾಲಯಗಳು ಉದ್ಭವ ಆಗ್ತಾವ್ರಿ ಸರ್. ಹಿಮಾಲಯಗಳು ಉದ್ಭವ ಆಗ್ತವೆ. ಇದು ನಮ್ಮ ಭಾರತ ದೇಶ ಅಂತ ಗೊತ್ತಿರಬೇಕು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೇಲ್ಗಡೆ ಏನಾಗ್ತವೆ ಅಂತ ಕೇಳಿದ್ರೆ ಪಾಮೀರಿ ಪಠಾರ ಅಂತ ಕಂಡು ಬರ್ತದೆ. ಯಾವ ಪಠಾರ ಅಂತ ಕೇಳಿದ್ರೆ ಪಾಮೀರಿ ಪಠಾರ ಅಂತ ಕಂಡು ಬರ್ತದೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮಾನವ ಸಿಕ್ಕಿದ. ಯಾವ ಮಾನವ ಅಂತ ಕೇಳಿದ್ರೆ ಹೋಮೋಸೆಫಿಯನ್ ಅಂತ ಮಾನವ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ನಾನು. ಓಕೆ, ಇಲ್ಲಿ ಹೋಮೋಸೆಫಿಯನ್ ಅಂತ ಮಾನವ ಕಂಡು ಬಂದಿದ್ದ, ಆಧುನಿಕ ಮಾನವ. ಇನ್ನ 8 ಮಾನವ ಅದಾವ, 8 ಬಗ್ಗೆ ಕೂಡ ಹೇಳ್ತೀನಿ, ಕ್ಲಿಯರ್ ಆಗಿ ಗೊತ್ತಿರಲಿ. ರೈಟ್ ರೀ? ಹಾಗಾದ್ರೆ ಇದೇನಪ್ಪ ಅಂದ್ರೆ ನಮ್ಮ ಭಾರತ ದೇಶ ಏನಾಗಿತ್ತು ಅಂತಂದ್ರೆ ಈ ರೀತಿ ಏನಾಗಿತ್ತು, ಹೋಗಿ ನಿರ್ಮಾಣ ಆಗಿತ್ತು. ಇದು ನಿಮ್ಗೆ ಜಿಯೋಗ್ರಫಿ ಏನಪ್ಪ ಅಂದ್ರೆ ಹೇಳ್ತಾರೆ, ಅಲ್ಲಿ ಹಿಮಾಲಯಗಳಾಗಿರ್ಬೋದು. ಸೊ ಈ ರೀತಿ ಬಂದು ಏನಪ್ಪ ಅಂದ್ರೆ ಹಿಮಾಲಯಗಳು ಈ ರೀತಿ ಫಾರ್ಮೇಶನ್ ಆಗ್ತವೆ. ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ? ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಓಕೆನಾ? ಮತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಜಿಯೋಗ್ರಫಿ ಕ್ಲಾಸಲ್ಲಿ ಅದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ರೈಟ್? ಹಾಗಾದ್ರೆ ಇಲ್ಲಿ ಏನಪ್ಪ ನಮ್ಮ ಭಾರತ ದೇಶವನ್ನು ಹುಟ್ಟುಕೊಳ್ತು ಅಂತ ಒಂದು ಗೊತ್ತಾಯ್ತು ನಮಗೀಗ. ಸೊ ಇತಿಹಾಸವನ್ನ ತಿಳಿಬೇಕಂದ್ರೆ ನಾವು ಭಾರತ ಇತಿಹಾಸನ ಓದ್ತಾ ಇದೀವಿ ಅಂದ್ರೆ ನಮ್ಮ ಭಾರತದ ಬಗ್ಗೆ ಏನಪ್ಪ ಗೊತ್ತಿರ್ಬೇಕು ಸ್ವಲ್ಪ. ರೈಟಾ? ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೋದು ಏನಪ್ಪ ಅಂದ್ರೆ ಭಾರತದ ಒಂದು ವಿಸ್ತೀರ್ಣ ಅಂತ ಬಂದಾಗ 32,87,263 ಚದರ ಕಿಲೋಮೀಟರ್ ಅಂತ ಗೊತ್ತಿರ್ಬೋದು. ರೈಟ್ರೆ? ಇಲ್ಲಪ್ಪ ಅಂದ್ರೆ ಉತ್ತರದ ತುದಿ ಆಗಿರ್ಬೋದು, ದಕ್ಷಿಣದ ತುದಿ ಆಗಿರ್ಬೋದು, ಪೂರ್ವದ ತುದಿ, ಪಶ್ಚಿಮದ ತುದಿ. ಓಕೆನಾ? ಇವೆಲ್ಲ ನಿಮ್ಗೆ ಏನಾಗಬೇಕು? ಗೊತ್ತಾಗಿರ್ಬೇಕು. ನಿಮ್ಗೆ ಜಿಯೋಗ್ರಫಿಲಿ ಹೇಳ್ಕೊಡ್ತೀನಿ, ಇಲ್ಲಿ ಅದ್ರ ಬಗ್ಗೆ ಬೇಡ. ರೈಟ್? ಓಕೆ. ಹಾಗಾದ್ರೆ ಇಲ್ಲಿ ಮಾನವ ವಿಕಾಸ ಅಂತ ಬರ್ತದೆ ನೋಡಿ. ಮಾನವನ ವಿಕಸನ ಅಂತ ಬರ್ತದೆ. ಮಾನವನ ವಿಕಸನ ಏನಪ್ಪ? ಮಾನವನ ವಿಕಾಸ ಮನುಷ್ಯ ಬೆಳೆದು ಬಂದಿರತಕ್ಕಂಥ ದಾರಿಯನ್ನ ಏನಪ್ಪ ಅಂದ್ರೆ ಮಾನವನ ವಿಕಾಸ ಹಂತ ಹಂತವಾಗಿ ಏನ್ ಮಾಡ್ತಾನ? ನ್ಯಾಚುರಲ್ ಅಂದ್ರೆ ನಿಸರ್ಗದತ್ತವಾಗಿ ಬೆಳ್ಕೊತ ಬಂದಿರ್ತಾನೆ ಮಾನವನು. ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಕೇವಲ ಆ ಮಾನವನ ಏನಪ್ಪ ಹಿಂಗ್ ಬೆಳೆದು ಬಂದ ಅಂತ ಹೇಳ್ತೀವಿ. ಹಂಗಲ್ಲ, ಮಾನವನು ಬೆಳೆದು ಬಂದಿರ್ತಕ್ಕಂಥ ಒಂದು ಹಂತ ಹಂತವಾದ ಒಂದು ಘಟನೆಗಳು ಬಾಳದವ್ರಿ. ಏನಪ್ಪಾ ಅಂದ್ರೆ ಕೆಲವೊಂದು ಕಡೆ ಏನ್ ಹೇಳ್ತಾರೆ ಕೆಲವೊಂದು ಗ್ರಂಥಗಳಲ್ಲಿ ಏನಪ್ಪಾ, ನಾನು ಇಲ್ಲಿ ಒಂದು ಗೊತ್ತಿರಲಿ, ಯಾವುದೇ ಗ್ರಂಥದ ಪರವಾಗಿ ಮಾತಾಡಲ್ಲ, ಮತ್ತೇನಪ್ಪ ಯಾವುದೇ ಧರ್ಮದ ಪರವಾಗಿ ನಾವು ಮಾತಾಡಲ್ಲ. ಸೊ ನಮಗೇನಪ್ಪ ಅಂದ್ರೆ ಇರ್ತಕ್ಕಂಥ ಸತ್ಯವನ್ನು ಹೇಳೋದಷ್ಟೇ ನಮ್ಮ ಕೆಲಸ. ಸೊ ಸತ್ಯವನ್ನು ಏನ್ ಮಾಡ್ತೀನಿ? ಕನ್ಸಿಡರ್ ಮಾಡ್ತಾ ಹೋಗ್ತಿರ್ತೀನಿ, ಅದನ್ನೇ ತಗೋಬೇಕು ನೀವು.
ಕ್ಲಿಯರೇ? ಓಕೆ. ಇಲ್ಲಿ ಕೆಲವೊಂದು ಧರ್ಮಗಳು ಏನ್ ಮಾಡ್ತಾರ, ಕೇವಲ ಈ ಸೃಷ್ಟಿ ಏನಪ್ಪ 6 ದಿನಗಳಲ್ಲಿ ಏನಪ್ಪ ದೇವರು ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಾರೆ. ಸೊ 6 ದಿನಗಳಲ್ಲಿ ಈ ಸೃಷ್ಟಿಯನ್ನ ಏನು ಸೃಷ್ಟಿ ಐತಲ್ಲ, ಈ ನಮ್ಮ ಸೃಷ್ಟಿ ರಚನೆ ಆಗಲು ಸಾಧ್ಯ ಇಲ್ಲ. ಎಷ್ಟು ದಿನಗಳಲ್ಲಿ? 6 ದಿನಗಳಲ್ಲಿ. ಸಾಧ್ಯ ಆಯ್ತಾ? ಸಾಧ್ಯನೇ ಇಲ್ಲ ಅದು, ರೈಟ್ ಅಲ್ಲ? ಹಾಗಾಗಿ ಇಲ್ಲಿ ಮಾನವನ ವಿಕಾಸನ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಯಾವ ವ್ಯಕ್ತಿ ಅಂತ ಹೇಳಿದಾಗ ನಿಮ್ಗೆಲ್ಲ ಗೊತ್ತಿರ್ಬೇಕು. ಆ ವ್ಯಕ್ತಿ ಹೆಸರು ನೀಟಾಗಿ ಬರ್ಕೊಂಡಿಲ್ಲ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಯಾವ ಡಾರ್ವಿನ್ ರೀ? ಚಾರ್ಲ್ಸ್ ಡಾರ್ವಿನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಓಕೆನಾ? ಈ ಡಾರ್ವಿನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಮಾನವನು ಯಾವ ರೀತಿ ಬೆಳೆದ ಬಂದ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾನೆ, ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆ ಕೊಡ್ತಾನೆ. ಹಾಗಾದ್ರೆ ಇವ ಯಾಕಂತ ಚಾರ್ಲ್ಸ್ ಡಾರ್ವಿನ್ ಏನಪ್ಪ ಅಂದ್ರೆ ಇವನೊಂದು ಕೃತಿ ಬರೀತಾನ. ಯಾವ ಕೃತಿಪ ಅಂತಂದ್ರೆ ಅದು ಕೃತಿ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತ ನೋಡ್ರಿ, ಇವ ಏನ್ ಮಾಡ್ತಾನ ಅಂತಂದ್ರೆ, ಇವನಿಗೆ ಇಲ್ಲಿ 6 ದಿನಗಳಲ್ಲಿ ಏನಾಗಿತ್ತು, ಸೃಷ್ಟಿಯನ್ನ ರಚನೆ ಆಯ್ತು ಅಂತ ಹೇಳ್ತಾರೆ. ಯಾವಾಗ 6 ದಿನಗಳಲ್ಲಿ ಸೃಷ್ಟಿಯ ರಚನೆ ಆಯ್ತು ಅಂತ ಹೇಳ್ತಾರಲ್ಲ, ಅವಾಗ ಇವ ಏನ್ ಮಾಡ್ತಾನೆ ಅಂದ್ರೆ, ಅವಾಗ ಅದಕ್ಕೆ ಡೌಟ್ ಅಲ್ಲಿ ಇಟ್ಟು ಇದು ಹೇಳಿರ್ತಕ್ಕಂಥ ಒಂದು ಗ್ರಂಥ ಯಾವ್ದಪ್ಪ, ಬೈಬಲ್ ಅಂತ ಹೇಳ್ತದೆ. ನಾನು ಇಲ್ಲಿ ಹೇಳ್ತಾ ಇರೋದು ಕೇವಲ ಸುಮ್ಮನೆ ನೆನಪಿಡ್ರಿ, ರೈಟ್ರಿ? ಓಕೆನಾ? ಇದು ಕಾಂಟ್ರವರ್ಷಿಯಲ್ ಏನಿಲ್ಲ. ಇದು ಏನಪ್ಪ ಅಂದ್ರೆ ಇದು ಇರ್ತಕ್ಕಂಥದ್ದು ಒಂದು ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಈ ಬೈಬಲ್ ಏನಪ್ಪ ಅಂದ್ರೆ ಇದು ಸುಳ್ಳದ ಅಂತ ಹೇಳ್ತಾರೆ. ಇದು ಸುಳ್ಳದ ಅಂತ ಹೇಳ್ತಾರೆ. ಸುಳ್ಳದ ಅಂತ ಹೇಳಿ ಏನ್ ಮಾಡ್ತಾರ, ಇಲ್ಲಿ ಇವ ಏನ್ ಮಾಡ್ತಾರೆ, ಚಾರ್ಲ್ಸ್ ಡಾರ್ವಿನ್ ಏನ್ ಮಾಡ್ತಾರೆ, ಒಂದು ಹಡಗು ಇರ್ತದೆ. ಯಾವ ಹಡಗು ಅಂತ ಕೇಳ್ತದಾಗ ಬಿಗೆಲ್ ಅಂತ ಹಡಗು ಇರ್ತದೆ. ಯಾವ ಹಡಗು? ಬಿಗೆಲ್ ಅಂತ ಹಡಗು. ಓಕೆನಾ? ಅವಾಗ ಈ ಬಿಗೆಲ್ ಹಡಗಿನ ಮೂಲಕ ಏನ್ ಮಾಡ್ತಾನ ಅಂತಂದ್ರೆ, ಈತನು ಇಡೀ ಭೂಭಾಗವನ್ನ ಸುತ್ತಲು ಪ್ರಾರಂಭ ಮಾಡ್ತಾನೆ. ಈ ಭೂಭಾಗವನ್ನು ಸುತ್ತಲು ಪ್ರಾರಂಭ ಮಾಡ್ತಾನೆ. ಹಾಗಾದ್ರೆ ಎಷ್ಟರಲ್ಲಿ ಪ್ರಾರಂಭ ಮಾಡ್ತಾನಪ್ಪ ಅಂತ ಕೇಳ್ತದಾಗ ಗೊತ್ತಿರ್ಬೇಕು ನಿಮ್ಗೆಲ್ಲ, 1839 ಎಷ್ಟರಲ್ಲಿ? 1839 ಏನ್ ಮಾಡ್ತಾನೆ ಅಂತ ಕೇಳ್ತದಾಗ ಇಡೀ ಭೂಭಾಗವನ್ನು ಸುತ್ತಲು ಆರಂಭ ಮಾಡ್ತಾನೆ, ರೈಟ್ರಿ? ಈ 1839 ಏನ್ ಮಾಡ್ತಾನೆ, ಇಡೀ ಭೂಭಾಗವನ್ನು ಸುತ್ತಲು ಪ್ರಾರಂಭ ಮಾಡ್ತಾನೆ. ಸುತ್ತಲು ಏನ್ ಮಾಡ್ತಾನೆ, ಸುಮಾರು ಎಷ್ಟು ವರ್ಷಗಳ ಕಾಲ ಅಂತ ಹೇಳಿದ್ರೆ ಸುಮಾರು 20 ವರ್ಷಗಳ ಕಾಲ. ಎಷ್ಟು ವರ್ಷಗಳ ಕಾಲ? ಸುಮಾರು 20 ವರ್ಷಗಳ ಕಾಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸುತ್ತಾನೆ. ಯಾವಾಗ 20 ವರ್ಷಗಳ ಕಾಲ ಸುತ್ತಿದ ನಂತರ ಏನ್ ಮಾಡ್ತಾನ, ಅವಾಗ ಅವ ಹೋಗಿ ಒಂದು ಕೃತಿ ಬರೀತಾನಪ್ಪ. ಯಾವ ಕೃತಿ ಬರೀತಾನ ಅಂತ ಕೇಳಿದಾಗ ಗೊತ್ತಿರ್ಬೇಕು. ಅವ ಬರೆದಿರ್ತಕ್ಕಂಥ ಒಂದು ಕೃತಿ ಯಾವ್ದಪ್ಪ ಅಂತಂದ್ರೆ ಒರಿಜಿನ್ ಆಫ್ ಸ್ಪೀಸಿಸ್. ಯಾವ ಕೃತಿ ಬರ್ತಾನೆ? ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಒಂದು ಕೃತಿ ಬರ್ತಾನ. ಹಾಗಾದ್ರೆ ಕೃತಿ ಯಾವಾಗ ಬರೀತಾನ ಅಂತ ಕೇಳಿದಾಗ ಗೊತ್ತಿರಲಿ. ಈ ಕೃತಿ ಬರ್ದಿದ್ದು ಯಾವಾಗ ಅಂತಂದ್ರೆ 1859 ಬರ್ತಾನೆ. ಇದು ಎಷ್ಟರಲ್ಲಿ? 1859. ಇವನು ಸುಮಾರು ಎಷ್ಟು ವರ್ಷಗಳ ಇದು ಮಾಡ್ದ ಅಂತ ಕೇಳಿದ್ರೆ ಸುಮಾರು 20 ವರ್ಷಗಳ ಕಾಲ ಏನ್ ಮಾಡ್ದ ಅಂತ ಕೇಳಿದಾಗ ಏನ್ ಮಾಡ್ದ, ಪಯಣವನ್ನು ಮಾಡ್ದ. ಅವಾಗ ಒರಿಜಿನ್ ಆಫ್ ಸ್ಪೀಸಿಸ್ ಅಂತ ಒಂದು ಕೃತಿ ಬರೀತಾನ. ಹಾಗಾದರೆ ಈ ಕೃತಿ ಎದ್ರ ಬಗ್ಗೆ ಹೇಳ್ತದ ಅಂತ ಕೇಳಿದಾಗ ಈ ಕೃತಿ ಮಾನವನು ಸುಮಾರು ವರ್ಷಗಳಿಂದ ನಿಸರ್ಗದತ್ತವಾಗಿ ಹಂತ ಹಂತವಾಗಿ ಬೆಳೆದು ಬಂದಿದ್ದಾನೆ ಎಂಬುದರ ಬಗ್ಗೆ ಹೇಳುತ್ತದೆ. ಕ್ಲಿಯರ್ ಆಯ್ತಾ? ಓಕೆ, ನೋಡ್ರಿ ಈ ಕೃತಿ ಏನ್ ಹೇಳ್ತಾ ಕೇಳಿದ್ರೆ, ಮಾನವನ ಏನಪ್ಪ ಸುಮಾರು ವರ್ಷಗಳಿಂದ ನಿಸರ್ಗದತ್ತವಾಗಿ ಹಂತವಾಗಿ ಏನಪ್ಪ ಬೆಳೆತ ಬಂದ ನಂತರ ವಿಕಾಸನ ಆಗ್ಯಾನ ಅಂತ ಅರ್ಥ. ಈ ರೀತಿ ಏನಪ್ಪ ಅಂದ್ರೆ ಈತನ ಒಂದು ಕೃತಿ ಹೇಳ್ತದೆ. ಸೊ ಈತಂದು ಇನ್ನೊಂದು ಕೃತಿ ಯಾವ್ದು ಕೇಳ್ತೋದಾಗ ಯಾವ್ದು ಕೃತಿ ಅಂದ್ರೆ ಡಿಸೆಂಟ್ ಆಫ್ ಮ್ಯಾನ್ ಅಂತ ಇನ್ನೊಂದು ಕೃತಿ. ಒಂದು ಯಾವುದು ಇಲ್ಲ ಆಯ್ತು ನೋಡ್ರಿ. ಓಕೆ, ಇಲ್ಲಿ ನೋಡಿ, ಮಾನವನ ವಿಕಾಸನ ಅಂದ್ರೆ ಮೊದಲು ಮಾನವ ಈ ರೀತಿ ಇದ್ದ, ನೆಂತಿ ಹಿಂಗದ ಇದು ಹೆಂಗದ ಅಂತ ಹೇಳ್ತೀನಿ ನಾನು ಈ ಪ್ರೆಸೆಂಟ್. ಓಕೆನಾ? ಈತನ ಇನ್ನೊಂದು ಕೃತಿ ಯಾವ್ದಪ್ಪ ಅಂತ ಕೇಳಿದ್ರೆ ಗೊತ್ತಿರ್ಬೇಕು. ಈತನ ಇನ್ನೊಂದು ಕೃತಿ ಯಾವಪ್ಪ ಅಂದ್ರೆ ಡಿಸೆಂಟ್ ಆಫ್ ಮ್ಯಾನ್. ಅಂತ ಒಂದು ಕೃತಿಯನ್ನು ಕೂಡ ಏನ್ ಬರೀತಾನೆ. ಸೊ 1872 ಬರೀತಾನೆ ಇದನ್ನು. ಕ್ಲಿಯರ್ ಆಯ್ತಾ? ಓಕೆ, ರೈಟ್ ರೀ. ಓಕೆ, ಇಲ್ಲಿ ಕೆಲವೊಂದ್ ಕಡೆ 1871 ಕೂಡ ಕೊಡ್ತಾರೆ ನೋಡಿ. 71, 72 ನೆನ್ಪಿಡ್ರಿ. ಓಕೆ, ಡಿಸೆಂಟ್ ಆಫ್ ಮ್ಯಾನ್ ಅಂತ ಕೂಡ ಇದನ್ನು ಕೂಡ ಮಾನವ ವಿಕಾಸನ ಬಗ್ಗೆ ಹೇಳುವಂತ ಒಂದಿಷ್ಟು ಕೃತಿ ಆಗಿರ್ತಕ್ಕಂಥದ್ದು. ಸೊ ಈತನ ಪ್ರಕಾರ ಏನಪ್ಪಾ ಅಂದ್ರೆ ಇವ ಏನ್ ಮಾಡ್ತಾನೆ, ಮಾನವ ವಿಕಾಸನದಲ್ಲಿ ಅಂತ ಬಂದಾಗ ಇಲ್ಲಿ ಸುಮಾರು ಹಂತವಾಗಿ ಬೆಳೆದ ಅಂತಂದ್ರೆ ಸುಮಾರು ಎಷ್ಟು ರೀತಿ 8 ರೀತಿ ಏನಪ್ಪ ಅಂದ್ರೆ ಮಾನವರಿಗೆ ಬೆಳೆದು ಬಂದಿರತಕ್ಕಂಥದ್ದು. ಎಷ್ಟು? 8 ರೀತಿಯ ಮಾನವರು, 8 ರೀತಿಯ ಮಾನವರೇನಪ್ಪ ಬೆಳೆದು ಬಂದಾಗ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಸರಿ, 8 ರೀತಿಯ ಮಾನವರು ಯಾರಪ್ಪ ಅಂತ ಕೇಳಿದಾಗ ಒಂದು ಗೊತ್ತಿರ್ಬೇಕು ನಿಮಗ. ಒಂದು ಮಾನವ ಯಾರಪ್ಪ ಅಂತ ಕೇಳಿದ್ರೆ ಒಂದು ಮಾನವ ಗೊತ್ತಿರಲಿ. ಒಂದು ಮಾನವ ಹೋಮೋ ನೀಡ್ಸ್ ಅಂತೇಳಿ ಬರ್ತಾನೆ ಸರ್. ಹೋಮೋ ನೀಡ್ಸ್ ಅಂತೇಳಿ ಬರ್ತಾನೆ. ಸೊ ಇದ್ರ ಬಗ್ಗೆ ಇಲ್ಲಿ ಬೇಡ, ಇಲ್ಲಿ ಬರ್ತೀನಿ ನೋಡ್ರಿ. ನೆಕ್ಸ್ಟ್ ಈ ಕಡೆ ಮಾನವರು ಅಂತ ಬಂದಾಗ
ಮಾನವರು ಅಂತ ಬಂದಾಗ ಒಂದು ಗೊತ್ತಿರಲಿ, ಹೋಮೋ ನೀಡ್ಸ್ ಅಂತ ಬರ್ತಾನೆ ಸರ್. ಹೋಮೋ ನೀಡ್ಸ್, ಓಕೆ, ಹೋಮೋ ನೀಡ್ಸ್ ಅಂತ ಬರ್ತಾನ. ಸೊ ಎರಡನೇದಾಗಿ ಏನು ಬರ್ತಾನ ಅಂತಂದ್ರೆ ಅಸ್ಟ್ರೆಲೋಫೆಥಿಕಸ್ ಅಂತ ಮಾನವ ಬರ್ತಾನ. ಅಸ್ಟ್ರೆಲೋಫೆಥಿಕಸ್ ಅಂತ ಮಾನವ ಬರ್ತಾನ ರೀ. ಅಸ್ಟ್ರೆಲೋಫೆಥಿಕಸ್ ಅಂತ ಮಾನವ ಬರ್ತಾನ. ಸೊ ಮೂರನೇದೇನಪ್ಪ ಅಂತಂದ್ರೆ ರಾಮಾಫೆಥಿಕಸ್ ಅಂತ ಬರ್ತಾನ ರೀ. ರಾಮಾಫೆಥಿಕಸ್ ಅಂತ ಮಾನವ ಬರ್ತಾನ, ರೈಟ್ ರೀ. ಇನ್ನು ನಾಲ್ಕನೇದೇನಪ್ಪ ಅಂತಂದ್ರೆ ಜಾವಾ ಅಂತ ಮಾನವ ಬರ್ತಾನ. ಈ ಬಗ್ಗೆ ಹೇಳ್ತೀನಿ ನಾನು, ಜಾವಾ. ಸೊ ಐದನೇದೇನಪ್ಪ ಅಂತಂದ್ರೆ ಪ್ಯಾಕಿಂಗ್ ಅಂತ ಮಾನವ ಬರ್ತಾನ. ಸೊ ಪ್ಯಾಕಿಂಗ್. ಆರನೇದೇನಪ್ಪ ಅಂದ್ರೆ ನಿಯಂಡ್ರಥಲ್ ಅಂತ ಮಾನವ ಬರ್ತಾನ ರೀ. ನಿಯಂಡ್ರಥಲ್ ಅಂತ ಮಾನವ ಬರ್ತಾನ. ಸೊ ಏಳನೇದೇನಪ್ಪ ಅಂತ ಕೇಳಿದಾಗ ಕ್ರೋಮೋಗ್ನೋಬ್ ಅಂತ ಮಾನವ ಬರ್ತಾನ. ಕ್ರೋಮೋಗ್ನೋಬ್ ಅಂತ ಮಾನವ ಬರ್ತಾನ. ಸೊ ಎಂಟನೇದಾಗಿ ಬರ್ತಾನ ಮಾನವ ಯಾಕಪ್ಪ ಅಂತ ಕೇಳಿದ್ರೆ ಹೋಮೋಸೆಫಿಯನ್ ಅಂತ ಮಾನವ ಬರ್ತಾನ. ಹೋಮೋಸೆಫಿಯನ್ ನೋಡ್ರಿ, ಇಷ್ಟು ರೀತಿಯ ಮಾನವರದ. ಸೊ ಇದ್ರ ಬಗ್ಗೆ ಏನಪ್ಪಾ ವಿಶೇಷತೆ ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮ್ಗೆಲ್ಲ. ಈ ಹೋಮೋನಿಡ್ಸ್ ಆಗಿರ್ಬೋದು, ಈ ಹೋಮೋನಿಡ್ಸ್ ಕಂಡು ಬಂದಿದ್ದಿಲ್ಲಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಎಲ್ಲಿ? ಆಫ್ರಿಕಾದಲ್ಲಿ. ಹಾಗಾದರೆ ಮಾನವರು ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದಿರುವ ಅಂತಂದ್ರೆ ಮೊದಲ ಬಾರಿಗೆ ಮಾನವನ ಅವಶೇಷ ಸಿಕ್ಕಿದಿಲ್ಲಪ್ಪ ಅಂದ್ರೆ ಆಫ್ರಿಕಾದಲ್ಲಿ. ಎಲ್ಲಿ? ಆಫ್ರಿಕಾದಲ್ಲಿ. ಕ್ಲಿಯರಾ? ಆಫ್ರಿಕಾವನ್ನ ಏನು ಕರಿತಾರಪ್ಪ ಅಂತಂದ್ರೆ ಮಾನವನ ತವರೂರು ಅಂತ ಕರಿತಾರೆ. ಏನೋ ಮಾನವನ ತವರೂರು ಅಂತ ಕೂಡ ಕರೀತಾರೆ. ಮಾನವ ಜಾತಿ ತವರೂರು ಅಂದ್ರೆ ಅಲ್ಲೇ ಹುಟ್ಟಿರ್ತಕ್ಕಂಥದ್ದು. ಕ್ಲಿಯರಾ? ಓಕೆ. ಹಾಗಾದ್ರೆ ಗೊತ್ತಿರ್ಬೇಕೇನಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಮಾನವ ಎಲ್ಲಿ ವಾಸ ಮಾಡ್ತಿದ್ದ ಅಂತಂದ್ರೆ ಗಿಡ ಮರಗಳಲ್ಲಿ ವಾಸ ಮಾಡ್ತಿದ್ದ. ಗಿಡ ಮರಗಳಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ ವಾಸವಾಗ್ತಿದ್ದ ಅನ್ನೋದ್ರ ಬಗ್ಗೆ ಗೊತ್ತಿರ್ಬೇಕು. ವಾಸವಾಗುತ್ತಿದ್ದ, ಗಿಡ ಮರಗಳಲ್ಲಿ ಏನ್ ಮಾಡ್ತಿದ್ದ? ವಾಸವಾಗುತ್ತಿದ್ದ. ಹಾಗಾದ್ರೆ ಸುಮಾರು 40,000 ವರ್ಷಗಳ ಕಾಲ ಏನ್ ಮಾಡ್ದ ಈ ಮಾನವನು? 40,000 ವರ್ಷಗಳ ಕಾಲ ಏನ್ ಮಾಡ್ದ? ಗಿಡಗಳಲ್ಲಿ ವಾಸವಾಗಿದ್ದ. ಯಾಕೆ ಅಲ್ಲೇ ವಾಸವಾಗಿದ್ದಪ್ಪ ಅಂದ್ರೆ ಅವ ಏನ್ ಮಾಡ್ತಿದ್ದ ಮಾನವ? ಈ ಮಾನವನಿಗೆ ಏನಿತ್ತು ಅಂತಂದ್ರೆ ಈ ಮಾನವನಿಗೆ ಭಯ ಜಾಸ್ತಿ ಇತ್ತು. ಸೊ ಭಯ ಜಾಸ್ತಿ ಇತ್ತು, ಅದಕ್ಕಾಗಿ ಮಾನವ ಗುಂಪಲ್ಲಿ ಇರ್ತಿದ್ದ ಮತ್ತು ಭಯ ಜಾಸ್ತಿ ಇತ್ತು. ಇವ ಎಲ್ಲಿ ವಾಸ ಮಾಡ್ತಿದ್ದ? ಕೇವಲ ಗಿಡ ಮರಗಳಲ್ಲಿ ವಾಸ ಮಾಡ್ತಿದ್ದ. ಭೂಮಿಯ ಮೇಲೆ ಇಳಕ್ಕೆ ಏನಪ್ಪ ಅಂದ್ರೆ ಭಯ ಪಡ್ತಿದ್ದ. ಸೊ ಸುಮಾರು 40 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಸುಮಾರು ವರ್ಷಗಳ ಕಾಲ ಗಿಡ ಮರಗಳಲ್ಲಿ ವಾಸವಾಗ್ತಾವೆ ಮಾನವರು. ಕ್ಲಿಯರ್ ಆಯ್ತಾ? ಇಲ್ಲಿ ನಿಮ್ಗೆ ಇಲ್ಲೊಂದು ಪಿಕ್ಚರ್ ಐತೆ ನೋಡಿ. ಇಲ್ಲಿ ಮಾನವರು ಈಗಾಗಲೇ ಏನ್ ನೋಡಿ ಎಂಡಲ್ಲಿ ಇರ್ತದೆ ಮಾನವರು. ಇವ್ರ ತಳಗ್ ಬಂದು ಹೆಂಗ್ ಮ್ಯಾಗ್ ಆದ್ರು ಅಂತ ಹೇಳ್ತೀನಿ ನಾನು ನಿಮಗೆ. ಕ್ಲಿಯರ್? ಓಕೆ. ಇಲ್ಲಿ ಈ ಮಾನವ ಹಿಂಗಾಗಿದ್ದ ಅಂತ ಹೇಳ್ತೀವಿ. ಹಾಗಾದ್ರೆ ಗೊತ್ತಿರ್ಬೇಕು ಈ ಮಾನವ ಎಷ್ಟು ವರ್ಷಗಳ ಹಿಂದೆ ಇದ್ದ ಅಂತಂದ್ರೆ ಗೊತ್ತಿರ್ಬೇಕು 40 ಲಕ್ಷ ವರ್ಷಗಳ ಹಿಂದೆ ಇದ್ದ. ಹಾಗಾದ್ರೆ ಎಷ್ಟು ವರ್ಷಗಳ ಕಾಲ ಗಿಡಗಳಲ್ಲಿ ವಾಸವಾಗಿದ್ದ ಅಂತ ಹೇಳಿದ್ರೆ 40,000 ವರ್ಷಗಳ ಕಾಲ ಹಿಂದೆ ವಾಸವಾಗಿದ್ದ. 40,000 ವರ್ಷಗಳ ಕಾಲ ವಾಸವಾಗಿದ್ದ. ಸೊ ಎಷ್ಟು ವರ್ಷಗಳ ಹಿಂದೆ ಇದ್ದ ಅಂತ ಹೇಳಿದ್ರೆ 40 ಲಕ್ಷ ವರ್ಷಗಳ ಹಿಂದೆ ಇದ್ದ. ರೈಟ್? ಸ್ವಲ್ಪ ಡೀಪ್ ಆಗಿರೋ ಮಾಹಿತಿ. ರೈಟ್ ರೀ? ಹಾಗಾದ್ರೆ ಈ ಅಸ್ಟ್ರೆಲೋಫೆಥಿಕಸ್ ಅಂತ ಮಾನವ ಅಂದ್ರೆ ಈತನು ಕೂಡ ಎಲ್ಲಿ ಕಂಡು ಬಂದನ ಅಂತ ಹೇಳಿದ್ರೆ ಈತನು ಕೂಡ ಆಫ್ರಿಕಾದಲ್ಲಿ ಕಂಡು ಬಂದಿರ್ತಕ್ಕಂಥ ಮಾನವ. ಹಾಗಾದ್ರೆ ಗೊತ್ತಿರ್ಬೇಕು ಇವನು ಏನ್ ಮಾಡ್ತಾನೆ ಅಂತಂದ್ರೆ ಭೂಮಿಯ ಮೇಲೆ ಇಳಿದಿರ್ತಕ್ಕಂಥ ಮಾನವ ಇವನು. ಭೂಮಿಯ ಮೇಲೆ ಬಂದ ಮಾನವ ಅಂದ್ರೆ ಅವ್ರು ಬಂದಿರ್ತಾರೆ. ಸೊ ಅವ್ರು ಗಿಡಗಳಲ್ಲಿ ವಾಸಕ್ಕೆ ಭೂಮಿ ಮೇಲೆ ಬರ್ತಾನೆ. ಬಂದ್ ಏನ್ ಮಾಡ್ತಾನ ಅಂತ ಹೇಳಿದಾಗ ಇವ್ರು ಗುಂಪಲ್ಲಿ ಇರ್ತಿದ್ರು. ನಿಮ್ಗೆ ಹೇಳಿದ್ರೆ ಇವ್ರಿಗೆ ಏನಿತ್ತು? ಭಯ ಜಾಸ್ತಿ ಇತ್ತು ಅಂತ ಹೇಳಿದೆ. ಸೊ ಭಯದಿಂದ ಏನ್ ಮಾಡ್ತಿದ್ರು ಅಂತಂದ್ರೆ ಯಾರಾದ್ರೂ ಒಡೆಕ ಬರ್ತಾರೇನೋ ಅಂತೇಳಿ ಹಿಂಗೆ ಜಿಗಿದ್ ನೋಡ್ತಾ ಇದ್ರು. ಜಿಗಿದ್ ನೋಡಿ ಏನಪ್ಪ ಅಂದ್ರೆ ಅವಾಗ ಈ ಮಾನವ ಏನಾಗ್ತಾನ ಅಂತ ಹೇಳಿದಾಗ ಈ ಮಾನವ ಏನಾಗ್ತಾನ? ಶೀದಾ ಆಗ್ತಾನ ರೀ. ಈ ಮಾನವ ಮತ್ತು ಈ ಮಾನವ ಇಬ್ಬರು ಮಂದಿ ಕೂಡ ಏನಾಗ್ತಾರೆ ಅಂತಂದ್ರೆ ಇಲ್ಲಿ ಸೀದಾ ಆಗ್ತಾರೆ. ಅಥವಾ ಇವ್ರು ಏನ್ ಕರಿತಾರೆ ಅಂದ್ರೆ ವಾನರ ಮಾನವ ಅಂತ ಕೂಡ ಕರೀತಾರ. ನೋಡಿ. ಸೀದಾ ಆಗ್ತಾರ ಅಂದ್ರೆ ನಮ್ಮಂಗ ನಡೆ ರೀತಿ ಏನಪ್ಪ ಅಂದ್ರೆ ನಡೆ ರೀತಿ ಏನ್ ಮಾಡ್ತಾರೆ? ಸೀದಾ ಆಗ್ತಾರೆ. ವಾನರ ಮಾನವ ಅಂತ ಕೂಡ ಕರೀತಾರೆ. ಇದು ಮಾನವನು ಕೂಡ ಎಲ್ಲಿ ಕಂಡು ಬಂದದ ಅಂತಂದ್ರೆ ಆಫ್ರಿಕಾದಲ್ಲಿ ಕಂಡು ಬಂದಿರ್ತಕ್ಕಂಥ ಮಾನವ ಇದು. ಇದನ್ನು ಕೂಡ ಇಲ್ಲಿ ಆಫ್ರಿಕಾದಲ್ಲಿ. ಈ ಮೂರೂ ಮಾನವರು ಎಲ್ಲಿ ಕಂಡು ಬಂದಿರು ಅಂತ ಕೇಳಿದಾಗ ಆಫ್ರಿಕಾದಲ್ಲೇ ಕಂಡು ಬಂದಿದ್ರು. ಸೊ ಇವ್ ಮಾನವರು ಸೀದಾ ನಡೆಯುವಂತ ಒಂದು ಮಾನವರಾಗಿದ್ದರು. ರೈಟ್? ಓಕೆ. ಇನ್ನೊಂದು ಕೇಳ್ಬೋದು, ಅರ್ಧವಾಗಿ ನಡೆಯುವ ಮಾನವ ಯಾರು ಅಂದ್ರೆ ಇದೇ ವ್ಯಕ್ತಿ. ಅರ್ಧವಾಗಿ ನಡೆಯುವ ಮಾನವ ಅಂದ್ರೆ ಇವನೇ. ಮತ್ತೆ ಸೀದಾ ನಡೆಯುತ್ತ ಮಾನವ ಯಾಕಪ್ಪ ಅಂತಂದ್ರೆ ಈ ವ್ಯಕ್ತಿ ಕನ್ಸಿಡರ್ ಮಾಡ್ತಾರೆ ಅತಿ ಹೆಚ್ಚಾಗಿ. ರೈಟ್? ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತಂದ್ರೆ ಜಾವಾ ಅಂತಕ್ಕಂಥದ್ದು. ಈ ಮಾನವ ಎಲ್ಲಿ ಕಂಡು ಬಂದ? ಸೊ ಇವನು ಎಲ್ಲಿ ಕಂಡು ಬಂದಿದ ಅಂತ ಕೇಳ್ತಾಗ ಈತನು ಇರಾಕೆಟಸ್ ಅಲ್ಲಿ ಕಂಡು ಬಂದ. ಇರಾಕೆಟಸ್ ಅಥವಾ ಇರಾನ್ ಅಂತ ಹೇಳ್ತೀವಿ. ಈ ಮಾನವ ಕಂಡು ಬಂದಿದ್ದಲ್ಲಿ ಅಂತ ಇರಾನ್ ಅಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಹಾಗಾದ್ರೆ ಗೊತ್ತಿರ್ಬೇಕೇನಪ್ಪ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಬೆಂಕಿಯನ್ನು ಕಂಡು ಹಿಡಿದ ಮಾನವ ಯಾಕಪ್ಪ ಅಂತ ಕೇಳಿದಾಗ ಬೆಂಕಿಯನ್ನು ಕಂಡು ಹಿಡಿದ ಮಾನವ ಬೆಂಕಿಯನ್ನು ಕಂಡು ಹಿಡಿದ ಮಾನವ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಜಾವಾ ಎಂಬ ಮಾನವ.
ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ವಿ. ಹೇಳ್ರಿ ನೋಡ್ರಿ ನಾವೇನ್ ಮಾಡ್ತೀವಿ, ಮಂಗ ಏನ್ ಮಾಡ್ದ, ಬೆಂಕಿ ಕಂಡಿಡ್ದ, ಅದು ಕಂಡಿಡ್ದ, ಅದೇ ಹೆಂಗ್ ಕಂಡಿಡ್ದ ಅದು ಗೊತ್ತಿರ್ಬೇಕಲ್ಲ. ಸೊ ಬೆಂಕಿ ಹೆಂಗ್ ಕಂಡಿಡ್ದ, ಸೊ ಯಾಕೆ ಕಂಡಿಡಕ್ಕೆ ಏನ್ ಕಾರಣ ಆಗಿತ್ತು ನಿಮ್ಗೆ ನಾನು ಏನ್ ಮಾಡ್ತೀನಿ ಮುಂದೆ ಕ್ಲಾಸ್ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ. ನಾನು ಇದೇ ಮುಂದೆ ಹೇಳ್ಬೇಕಾದ್ರೆ ಹಳೆ ಶಿಲಾಗಿ ಬಂದಾಗ ಏನಪ್ಪ ಅಲ್ಲಿ ವಿವರಣೆಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಂಕಿಯನ್ನು ಕಂಡಿಡ ಮಾನವ ಏನಪ್ಪ ಅಂದ್ರೆ ಈ ಮಾನವ. ಇನ್ನೊಂದ್ ಕಡೆ ಹೇಳ್ತಾರ, ಏನಾದ್ರೂ ಈ ಮಾನವ ಬೆಳವಣಿಗೆ ಆಗಿತ್ತಪ್ಪ ಅಂತ ಹೇಳಿದ್ರೆ, ಈ ಮಾನವ ಬೆಳವಣಿಗೆ ಆಗಿತ್ತಪ್ಪ ಅಂದ್ರೆ ಅವಾಗ ಇತ್ತಾತ್ಗೆ ಏನಾಗ್ತಿದ್ವು ಗೊತ್ತೇನೋ, ಈ ಮಾನವ ಬೆಳವಣಿಗೆ ಆಗಿತ್ತಂದ್ರೆ ಇಲ್ಲಿ ಒಂದು ಎಮ್ಮಿ ಕ್ಲಾಸ್ ಮಾಡ್ತಿತ್ತು, ಅಲ್ಲಿ ಎಮ್ಮಿಗಳ ಕ್ಲಾಸ್ ಕೇಳ್ತಾ ಇದ್ವು. ಅಂದ್ರೆ ಈ ಮಾನವನಲ್ಲಿ ಏನಿತ್ತು ಅಂತಂದ್ರೆ ಐಕ್ಯೂ ಲೆವೆಲ್ ಜಾಸ್ತಿ ಇತ್ತು. ಐಕ್ಯೂ ಆಯ್ತನ ಏನಿತ್ತು ಜಾಸ್ತಿ ಇತ್ತು. ಅಂದ್ರೂ ಕೂಡ ಈ ಮಾನವ ಏನಪ್ಪ ಬೆಳವಣಿಗೆ ಆಗಲಿಲ್ಲ. ಈ ಮಾನವ ಏನಾದ ಬೆಳವಣಿಗೆ, ಈ ಮಾನವ ಸರ್ವನಾಶ ಆಗೋದ. ಒಂದ್ ವೇಳೆ ಈ ಮಾನವ ಬೆಳವಣಿಗೆ ಆಗಿತ್ತಪ್ಪ ಅಂದ್ರೆ ನಮಗೆ ಏನಾಗ್ತಿದ್ವು ಅಂತ ಹೇಳಿದಾಗ ಇವತ್ತಿಗೆ ಅವರು ಬಂಧನದಲ್ಲಿ ಇಡ್ತಿದ್ರು. ಸೊ ನಾವು ಯಾವ ರೀತಿ ಮಂಗೆಗಳಿಗೆ ಬಂಧನದಲ್ಲಿ ಇಡ್ತೇವಲ್ಲ, ಅದೇ ರೀತಿ ಈ ಮಾನವ ನಮಗೆ ಏನಾದ್ರು ಬೆಳವಣಿಗೆ ಬಂದಿದ್ದಪ್ಪ ಅಂದ್ರೆ ಬಂಧನದಾಗ ಇಡ್ತಿದ್ರು. ಹಾಗಾದ್ರೆ ಮಾನವ ಬೆಳಲಿಕ್ಕೆ ಏನ್ ಕಾರಣ ಆಗಿತ್ತು ಅಂತಂದ್ರೆ ಈವಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಅರಿವಿನ ಕ್ರಾಂತಿ. ಅರಿವಿನ ಕ್ರಾಂತಿಯ ಮೂಲಕ ಏನಾಗದ ಅಂತಂದ್ರೆ ಮಾನವ ಬೆಳೆದಿದ್ದನು. ಅರಿವಿನ ಕ್ರಾಂತಿಯ ಮೂಲಕ ಏನಪ್ಪ ಮಾನವನ ಬೆಳೆದಿದ್ದ ಅಂತೇಳಿ ಹೇಳ್ತಾರೆ. ರೈಟ್, ಆಗ್ತಾ ಆಯ್ತಾ ಅಂತ ಅನ್ಕೊಂಡಿದ್ದೀನಿ. ರೈಟ್, ಬೆಂಕಿಯನ್ನು ಕಂಡು ಹಿಡಿದ ಮಾನವ ಯಾವ ಅಂತ ಕೇಳಿದ್ರೆ ಜಾವ ಅಂತ ಹೇಳ್ಬೇಕು. ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಮಾನವ ಐತಲ್ಲ, ಯಾವ ಮಾನವ ಅಂತ ಕೇಳಿದಾಗ ಇಲ್ಲಿ ಪ್ಯಾಕಿಂಗ್ ಅಂತ ಮಾನವ. ಈ ಮಾನವ ಎಲ್ಲಿ ಕಂಡು ಬಂದಪ್ಪ ಅಂದ್ರೆ ಚೀನಾದಲ್ಲಿ ಕಂಡು ಬಂದಿರ್ತಕ್ಕಂಥ ಮಾನವ. ಎಲ್ಲಿ? ಚೀನಾದಲ್ಲಿ ಕಂಡು ಬಂದ. ಹಾಗಾದ್ರೆ ನಿಯಂಡ್ರಥಾಲ್ ಎಂಬ ಮಾನವ ಇವ ಎಲ್ಲಿ ಕಂಡು ಬಂದ ಅಂತ ಕೇಳಿದ್ರೆ ಜರ್ಮನ್ ಅಲ್ಲಿ ಕಂಡು ಬರ್ತಾನೆ. ಇವ ಜರ್ಮನಿಯಲ್ಲಿ ಕಂಡು ಬಂದ ಮಾನವ. ಈ ಮಾನವ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಹೋಮೋಸೆಫಿಯನ್ನ ಏನನ್ನ ಪೂರ್ವಜರು ಅಂತ ಕರೀತಾರೆ. ಹೋಮೋಸೆಫಿಯನ್ನ ಪೂರ್ವಜರು ಯಾರಪ್ಪ ಅಂತ ಕೇಳಿದಾಗ ಈ ಮಾನವ ನಿಯಂಡ್ರಥಾಲ್ ಅಂತ ಹೇಳ್ತೀವಿ. ಇನ್ನು ಅತಿ ಸಮೀಪದ ಪೂರ್ವಜರು ಅಂತ ಬಂದಾಗ ಕ್ರೋಮೋಗ್ನೋಮ್ ಅಂತ ಹೇಳ್ತೀವಿ. ರೈಟ್ ರೀ. ಈ ಮಾನವ ಎಲ್ಲಿ ಕಂಡು ಬಂದ ಅಂತ ಕೇಳಿದ್ರೆ ಫ್ರಾನ್ಸ್ ದೇಶದಲ್ಲಿ ಕಂಡು ಬಂದ. ಎಲ್ಲಿ? ಫ್ರಾನ್ಸ್ ಅಲ್ಲಿ ಕಂಡು ಬಂದ. ಈ ಮಾನವ ಎಲ್ಲಿ ಕಂಡು ಬಂದ? ಫ್ರಾನ್ಸ್ ಅಲ್ಲಿ ಕಂಡು ಬಂದ. ಹಾಗಾದ್ರೆ ಹೋಮೋಸೆಫಿಯನ್ ಎಲ್ಲಿ ಕಂಡು ಬಂದ ಅಂತ ಕೇಳಿದಾಗ ಈ ಮಾನವ ಎಲ್ಲಿ ಕಂಡು ಬಂದ ಅಂತ ಕೇಳಿದ್ರೆ ಪಾಮಿರಿ ಫಟರ್ ಅಂತೇಳಿ ಹೇಳ್ತೀವಿ ಸರ್. ಪಾಮಿರಿ ಫಟರ್ದಲ್ಲಿ ಏನ್ ಮಾಡ್ದ ಈ ಮಾನವ ಕಂಡು ಬಂದಿದ್ದ ಅಂತ ಹೇಳ್ತೀವಿ. ಹಾಗಾದ್ರೆ ಇದೇ ಮಾನವನಿಗೆ ಏನ್ ಕರೀತಾರೆ ಅಂತ ಕೇಳಿದಾಗ ಆಧುನಿಕ ಮಾನವ. ನಾವೆಲ್ಲ ಇದೆಯವಲ್ಲ ಇದೇ ಜಾತಿಯ ಮಾನವಗಳು ಆಧುನಿಕ ಮಾನವ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ, ಇನ್ನೊಂದ್ಸಲ ಬಿಡಿಸಿ ಬರೀತಾರೆ ಎಲ್ಲರೂ. ಏನಪ್ಪಾ ಅಂತ ಕೇಳಿದ್ರೆ ಹೋಮೋ ಎಂದರೆ ಇದನ್ನು ಕೂಡ ಬರಿಬೋದು ನೋಡ್ರಿ. ಹೋಮೋ ಎಂದರೆ ವಂಶ. ಇನ್ನು ಸೆಫಿಯನ್ ಎಂದರೆ ಜಾತಿ ಅಂತ ಅರ್ಥ. ಅಂದ್ರೆ ಈ ವಂಶದ ಜಾತಿ ಏನಪ್ಪ ಅಂದ್ರೆ ಮುಂದೆ ಬೆಳೆದೇನಪ್ಪ ಅಂದ್ರೆ ಆಧುನಿಕ ಮಾನವಾಯಿತು ಅಂತ ಹೇಳ್ತಾರೆ. ಸೊ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ಇದ್ರ ಬಗ್ಗೆ. ರೇಟ್ರಿ ಇಷ್ಟೆಲ್ಲ ಏನಪ್ಪಾ ಅಂತ ಕೇಳಿದಾಗ ಈ ಮಾನವರ ಬಗ್ಗೆ ಅದಾಗ ಈ ಡಿಟೇಲ್ ಆಗಿ ನೋಟ್ಸ್ ಬರ್ತೀನಿ, ಬರ್ಕೋರಿ ಹೆಂಗೆ ನೀಟಾಗಿ ಬರ್ಕೋರಿ. ಇಲ್ಲ PDF ಸ್ಕ್ರೀನ್ ಶಾಟ್ ಆಗತ್ತೆ ತೋರಿ. ಕ್ಲಿಯರ್? ಓಕೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಈ ಮಾನವ ಏನಪ್ಪ ಗೊತ್ತಿರಲಿ. ಒಂದ್ ಏನಪ್ಪಾ ಅಂತ ಕೇಳಿದ್ರೆ ಹೋಮೋನಿಡ್ಸ್ ಅಂತ ಬರ್ತಾನೆ, 2 ಆಸ್ಟ್ರೇಲಿಯೋಪಿಥೆಕಸ್ ಅಂತ ಬರ್ತಾನ, 3 ಏನಪ್ಪ ರಾಮಾಪಿಥೆಕಸ್ ಅಂತ ಬರ್ತಾನ, 4 ಜಾವಾ, 5 ಪ್ಯಾಕಿಂಗ್, 6 ನಿಯಂಡ್ರಥಾಲ್, 7 ಕ್ರೋಮೋಗ್ನೋಮ್, 8 ಹೋಮೋಸೆಫಿಯನ್. ಎಲ್ಲಾ ಮಾನವ ಬಗ್ಗೆ ಗೊತ್ತಿರಬೇಕು. ಯಾಕಪ್ಪ ಅಂತಂದ್ರೆ ನಿಮಗೆ ಮುಂದೆ ಕೇಸ್ ಬರ್ದ್ರೆ ನೀವೇನಾದ್ರೂ ಮೆನ್ಸ್ ಪ್ರಿಲಿಮಿನರಿ ಹೋದ್ರೆ ಈ ಮಾನವರ ಬಗ್ಗೆ ನಿಮಗೆ ಕಂಪಲ್ಸರಿ ಕೇಳಿರ್ತಾನೆ. ಕ್ಲಿಯರ್? ಓಕೆ. ಹಾಗಾದ್ರೆ ನೋಡ್ರಿ ಮಾನವ ವಿಕಸನ ಆಯ್ತಾ, ಈ ರೀತಿ ಬೆಳೆದು ಬಂತು. ಹಾಗಾದ್ರೆ ಮಾನವನ ಬೆಳೆಯಲು ಕಾರಣ ಏನಾಗಿತ್ತು ಅಂತಂದ್ರೆ ಇಲ್ಲಿ ಒಂದು ಗೊತ್ತಿರಲಿ, ಇಲ್ಲಿ ಈವ್ಯಾಲ್ಯೂಷನ್ ಅಂತ ಕರೀತಾರೆ. ಯಾವ ವ್ಯಾಲ್ಯೂಷನ್? ಈವ್ಯಾಲ್ಯೂಷನ್. ಓಕೆನಾ? ಏನಂದ್ರೆ ಈವ್ಯಾಲ್ಯೂಷನ್ ಅಂತ ಹೇಳ್ತೀವಿ ಅಂದ್ರೆ ವಿಕಾಸನ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಏನ್ ಕೊಡ್ತಾರೆ, ಅರಿವಿನ ಕ್ರಾಂತಿ ಅಂತ ಬರ್ತದೆ ಸರ್. ಅರಿವಿನ ಕ್ರಾಂತಿ ಅಂತೇಳಿ ಬರ್ತೀವಿ. ಅರಿವಿನ ಕ್ರಾಂತಿ ಅಂತೇಳಿ ಮಾಡ್ತೀವಿ ಸರ್. ಅರಿವಿನ ಕ್ರಾಂತಿ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಒಂದು ಕೆಲಸ ಮಾಡ್ಬೇಕನ್ನೋದು ಆತನ ಅರಿವು ಇತ್ತಂದ್ರೆ ಇದುವರೆಗೂ ಕೂಡ ಗೊತ್ತಿಲ್ಲ ಹೋಮೋಸೆಫಿಯನ್ ಬಳಿ ಅರಿವಿನ ಕ್ರಾಂತಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ವಿಜ್ಞಾನಿಗಳಲ್ಲಿ ಒಟ್ಟ ಅನ್ಸರಿಲ್ಲ. ಅದು ಹೆಂಗ್ ಬತ್ತು? ಒಟ್ಟ ಬತ್ತು ಅಂತೇಳಿ ಹೇಳ್ತಾರೆ. ಹೆಂಗ್ ಬತ್ತು ಏನ್ ಬತ್ತು ಏನೋ ಗೊತ್ತಿಲ್ಲ, ಒಟ್ಟ ಬತ್ತು. ಕ್ಲಿಯರ್? ಒಟ್ಟ ಬತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಅರಿವಿನ ಕ್ರಾಂತಿಯ ಮೂಲಕ ಏನ್ ಮಾಡ್ತಾನ ಅಂತ ಹೇಳಿದಾಗ ಮಾನವನ ಏನ್ ಮಾಡ್ತಾನ, ಬೆಳವಣಿಗೆಗೆ ಆಗ್ತಾನ ಅಂತ ಹೇಳ್ತಾರೆ. ಹೇಳ್ರಿ. ಹಾಗಾದ್ರೆ 8 ಮಾನವರಾದ್ರು. ಹಾಗಾದ್ರೆ ನಮ್ಮ ಇತಿಹಾಸವನ್ನ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಇದಕ್ಕೆ ಹೋಗಿ ನಾವು ಇದೇ ಮಾನವರು ಹೆಂಗ್ ಬಂದು ಅಂತ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಇತಿಹಾಸವನ್ನ ಎಷ್ಟು ಭಾಗವನ್ನಾಗಿ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಇತಿಹಾಸವನ್ನ ಎಷ್ಟು ಭಾಗ ಮಾಡ್ತೀವಿ ಅಂತ ಕೇಳಿದಾಗ ಇತಿಹಾಸವನ್ನ 3 ಭಾಗವನ್ನಾಗಿ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ಹೇಳ್ರಿ. ಹಾಗಾದ್ರೆ ಒಂದ್ ಯಾವ್ದು ಅಂತ ಕೇಳ್ತಾ ಹೋದಾಗ ಪ್ರಾಚೀನ ಭಾರತ ಇತಿಹಾಸ ಅಂತ ಹೇಳ್ಬೋದು. ಓಕೆನಾ? ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ ಸರ್. ಪ್ರಾಚೀನ ಭಾರತದ ಇತಿಹಾಸ. ಹೇಳ್ರಿ. 2ನೇದೇನಪ್ಪಾ ಅಂತ ಕೇಳಿದ್ರೆ ಮಧ್ಯ ಭಾರತದ ಇತಿಹಾಸ ಅಂತ ಬರ್ತದೆ ಸರ್. ಮಧ್ಯ
ಭಾರತದ ಇತಿಹಾಸ ಅಂತ ಬರ್ತದೆ. ಸೊ 4ನೇ 3ನೇದು ಏನಪ್ಪಾ ಅಂತಂದ್ರೆ ಆಧುನಿಕ ಭಾರತದ ಇತಿಹಾಸ ಅಂತ ಬರ್ತದೆ. ಆಧುನಿಕ ಭಾರತದ ಇತಿಹಾಸ. ಹಾಗಾದರೆ ಈ ಪ್ರಾಚೀನ ಭಾರತ ಇತಿಹಾಸ ಇದರಲ್ಲಿ ಬರ್ತದ. ಸೊ ಎಲ್ಲಿಂದ ಎಲ್ಲಿ ತನಕದ, ಹಾಗಾದ್ರೆ ಮಧ್ಯ ಭಾರತ ಇತಿಹಾಸ ಇದರಲ್ಲಿ ಬರ್ತದ, ಇದು ಎಲ್ಲಿಂದ ಎಲ್ಲಿ ತನಕದ, ಮತ್ತು ಆಧುನಿಕ ಭಾರತ ಎಲ್ಲಿಂದ ಎಲ್ಲಿದದ, ಇದು ಎಲ್ಲಿಂದ ಎಲ್ಲಿ ತನಕದ ಅಂತ ಗೊತ್ತಿರಬೇಕು. ರೈಟ್ ರೀ. ಇಲ್ಲಿ ನೋಡ್ರಿ, ಪ್ರಾಚೀನ ಭಾರತ ಇತಿಹಾಸ ಅಂತ ಬಂದಾಗ ಇಲ್ಲಿ ಏನಾಗ್ತದ ಅಂತಂದಾಗ ಇಲ್ಲಿ ಗೊತ್ತಿರಲಿ, ಸ್ವಲ್ಪ ಗೊತ್ತಿರಲಿ ಏನಪ್ಪಾ ಅಂತಂದ್ರೆ ಇದು ಇತಿಹಾಸ ಪೂರ್ವಕಾಲದಲ್ಲಿ, ಇತಿಹಾಸ ಪೂರ್ವಕಾಲದಲ್ಲಿ ಕಂಡು ಬರ್ತದೆ. ಪೂರ್ವಕಾಲ ಎರಡರ ಬಗ್ಗೆ ಎಷ್ಟು ಹೇಳ್ತೀನಿ ನಾನು, ಓಕೆನಾ. ಇದನ್ನು ಕೂಡ ಏನಪ್ಪಾ ಅಂದ್ರೆ ಇತಿಹಾಸ ಸಮೀಪ ಕಾಲ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಪ್ಪಾ ಇತಿಹಾಸ, ಇಲ್ಲಿ ಇದನ್ನು ಕೂಡ ಇತಿಹಾಸ ಕಾಲ, ಇನ್ನೊಂದೇನಪ್ಪ ಅಂದ್ರೆ ಇದನ್ನು ಕೂಡ ಇತಿಹಾಸ ಕಾಲದಲ್ಲಿ ಕಂಡು ಬರ್ತವೆ. ಇದ್ರದ್ದು ಡೈಗ್ರಾಮ್ ಅದ, ಡೈಗ್ರಾಮ್ ನಿಮ್ಗೆ ನೆಕ್ಸ್ಟ್ ಪೇಜಲ್ಲಿ ಏನಪ್ಪ ಹಾಕ್ಕೊಡ್ತೀನಿ. ಇದು ನಿಮ್ಗೆ ಗೊತ್ತಿರಬೇಕು, ಹಿಂದಿನ ಒಂದು ಅಂಶಗಳಿಂದ ಬಂದಿರ್ತಕ್ಕಂಥದ್ದು. ರೈಟ್ ರೀ. ಓಕೆ, ಹಾಗಾದ್ರೆ ಇತಿಹಾಸವನ್ನು ಬರ್ತೀವಿ. ಇಲ್ಲಿ ಇತಿಹಾಸವನ್ನು ಎಷ್ಟು ಭಾಗವನ್ನು ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಇಲ್ಲಿ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ ಪೇಜಲ್ಲಿ. ಓಕೆ, ಇಲ್ಲಿ ನೋಡ್ರಿ, ನಾವು ಇತಿಹಾಸ ಅಂತ ಬರ್ತದೆ. ಓಕೆ, ಇಲ್ಲಿ ಬೇಡ, ಸ್ವಲ್ಪ ಇಲ್ಲಿ ಬಿಡೋಣ, ಮಧ್ಯದಲ್ಲಿ ಮಾಡ್ಬಿಡ, ಇತಿಹಾಸ ಅಂತ ಬರ್ತದೆ. ಓಕೆ, ಇಲ್ಲಿ ನೋಡ್ರಿ, ಸ್ವಲ್ಪ ನೋಡಲಿ. ಇಲ್ಲಿ ಇತಿಹಾಸದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಇತಿಹಾಸ ಸಮೀಪದ ಕಾಲ ಅಂತ ಬರ್ತದೆ. ಸೊ ಇತಿಹಾಸ ಪೂರ್ವಕಾಲ, ಇತಿಹಾಸ ಪೂರ್ವಕಾಲ ಅಂತ ನೋಡ್ತೀವಿ ನಾವು ಸರ್. ಇತಿಹಾಸ ಪೂರ್ವಕಾಲ ಅಂತ ನೋಡ್ತೀವಿ. ಏನು ಸರ್ ಇತಿಹಾಸ ಪೂರ್ವಕಾಲ ಅಂತ ಬಂದಾಗ ನೋಡ್ರಿ, ಇಲ್ಲಿ ಇದೆ ನೋಡ್ರಿ, ಫಸ್ಟ್ ಇದೆ ಹೋಗ್ಲಿ. ಇದು ಇತಿಹಾಸ ಪೂರ್ವಕಾಲ ಅಂದ್ರೆ ಇದು ಎಲ್ಲಿಂದ ಅಂತ ಕೇಳಿದ್ರೆ ಇದಕ್ಕೆ ಪ್ರೀ ಹಿಸ್ಟ್ರಿ ಅಂತ ಕೂಡ ಕರಿತೀವಿ. ಪ್ರೀ ಹಿಸ್ಟ್ರಿ ಅಂತ ಕೂಡ ಏನ್ ಮಾಡ್ತೀವಿ, ಇದಕ್ಕೆ ಕರಿತೀವಿ. ರೈಟ್ ರೀ. ಓಕೆ, ಹಾಗಾದ್ರೆ ಗೊತ್ತಿರ್ಬೇಕು ನಿಮಗ. ಇಲ್ಲಿ ಇನ್ನೊಂದು ಡೇಟ್ ಲೈನ್ ಕೇಳ್ತಾನ. ಏನ್ ಡೇಟ್ ಲೈನ್ ಕೇಳ್ತಾನ ಅಂತ ಕೇಳಿದ್ರೆ ಇಲ್ಲಿ ಎಲ್ಲಿಂದ ಎಲ್ಲಿ ತನಕ ಅಂತ ಕೇಳಿದಾಗ ಸುಮಾರು ಅಂತ್ಯದಿಂದ ಅಂದ್ರೆ ಕೆಲವೊಂದ್ಸಲ 30,000 ತಗೋತಾರೆ, ಕೆಲವೊಂದ್ಸಲ 40 ತಗೋತಾರೆ. ನಾವು ಇಲ್ಲಿ 30 ತೊಗೊಳೋಣ. ಈ 30,000 10,000 ತನಕ ಏನಂದ್ರೆ ಇದು ಅದ ಅಂತ ಇರ್ತದೆ. ಕ್ರಿಸ್ತ ಪೂರ್ವ ಗೊತ್ತಿರ್ಬೇಕು, ಇಲ್ಲಿ ಕ್ರಿಸ್ತ ಪೂರ್ವ ಬರ್ತದೆ. ರೈಟ್ ರೀ. ಇದು ಆಯ್ತು. ಇದು ಇಲ್ಲಿಂದ ಇಲ್ಲಿ ಇತಿಹಾಸ ಪೂರ್ವಕಾಲ. ಏನಪ್ಪ ಇತಿಹಾಸ ಪೂರ್ವಕಾಲ ಅಂದ್ರೆ ಗೊತ್ತಿರ್ಬೇಕು. ಇಲ್ಲಿ ಬರ್ತೀವಿ ನೋಡ್ರಿ, ಯಾವುದೇ ಲಿಖಿತ ಆಧಾರಗಳಿಲ್ಲದ ಇತಿಹಾಸವನ್ನ, ಇದು ಇಲ್ಲಿ ಬೇಡ, ಈ ಡೈಗ್ರಾಮ್ ನೀವು ಇದು ತಗೊಳತ್ತೀರಿ. ಸೊ ಸ್ವಲ್ಪ ನೋಡ್ರಿ, ಡೈಗ್ರಾಮ್ ಬೇಡ. ಓಕೆ, ಇಲ್ಲಿ ನೋಡಿ, ಅದ್ರ ಬಗ್ಗೆ ಅಲ್ಲಿ ನಿಮಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ 3 ಪಾಠ ಬರ್ತವೆ. ಒಂದ್ ಯಾವುದು ಅಂತ ಕೇಳಿದಾಗ ಗೊತ್ತಿರ್ಬೇಕು ನಿಮಗೆಲ್ಲ. ಒಂದು ಪ್ರಾಚೀನ ಭಾರತದ ಇತಿಹಾಸ ಅಂತ ಬರ್ತದ, ಒಂದು ಪ್ರಾಚೀನ ಭಾರತದ ಇತಿಹಾಸ ಅಂತ ಬರ್ತದ, ಒಂದು ಪ್ರಾಚೀನ ಭಾರತದ ಇತಿಹಾಸ. ಇನ್ನೊಂದೇನಪ್ಪ ಅಂದ್ರೆ ಮಧ್ಯ ಭಾರತದ ಇತಿಹಾಸ. ಸಾರಿ, ಓಕೆ, ಇಲ್ಲಿ ಪ್ರಾಚೀನ ಭಾರತದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ನೋಡಿದ್ದು ಮಿಸ್ಟೇಕ್ ಆಗ್ತದೆ ನೋಡ್ರಿ. ಓಕೆ, ಇಲ್ಲಿ ಹಳೆಯ ಶಿಲಾಯುಗ ಅಂತ ಬರ್ತದೆ ನೋಡ್ರಿ, ಹಳೆಯ ಶಿಲಾಯುಗ ಅಂತ ಬರ್ತದ. ಸೊ ಇಲ್ಲಿ ಮಧ್ಯಶಿಲಾಯುಗ ಅಂತ ಬರ್ತದ. ಸೊ ಇನ್ನೊಂದೇನಪ್ಪಾ ಅಂತ ಇದು ನವಶಿಲಾಯುಗ ಅಂತ ಬರ್ತದೆ. ರೈಟ್ ಆಯ್ತಾ. ಓಕೆ, ಇಲ್ಲಿ ಪ್ರಾಚೀನ ಶಿಲಾಯುಗ ಅಂತ ಬರ್ತದೆ. ನಾವು ನೋಡ್ತೀವಿ ನೋಡ್ರಿ, ಇಲ್ಲಿ ಅಂತ್ಯದಿಂದ ಹಿಡಿದು 30,000 ಹಿಡಿದು 10,000 ತನಕ ಏನಪ್ಪ ಇದನ್ನ ನಾವು ಅಧ್ಯಯನವನ್ನು ಮಾಡ್ತೀವಿ. ರೈಟ್ ರೀ. ಓಕೆ, ಇದಕ್ಕೆ ಏನು ಕರಿತೀವಿ ಅಂತ ಕೇಳಿದಾಗ ಗೊತ್ತಿರಲಿ, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಇದಕ್ಕೆ ನಾವು ಮುಂದೆ ಹೇಳ್ತೀನಿ ನಾನು ನಿಮಗೆ. ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕೂಡ ಕರಿತೀವಿ. ಯಾಕೆ ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕೂಡ ಕರಿತೀವಿ ಇದಕ್ಕೆ. ಸೊ ಇಲ್ಲಿ ಮೆಸೋಲಿಥಿಕ್ ಮಧ್ಯಶಿಲಾಯುಗ ಅಂತ ಬಂದಾಗ ಇದಕ್ಕೆ ಏನು ಕರಿತೀವಿ ಅಂತಂದ್ರೆ ಮಧ್ಯಶಿಲಾಯುಗ ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಸೊ ಇದಕ್ಕೇನಪ್ಪಾ ಅಂತ ಕೇಳಿದ್ರೆ ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ನಿಯೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ಇದಕ್ಕೆ ಏನ್ ಮಾಡ್ತೀವಿ, ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಹೇಳ್ರಿ, ಇದು ಏನದ ಅಂತ ಕೇಳಿದಾಗ ಇದು ನೋಡ್ರಿ, ಇದು 10,000 ಹಿಡಿದು 4,000 ಅಂತೇಳಿ ಅಧ್ಯಯನ ಮಾಡ್ತೀವಿ ಸರ್. 4,000. ಹಾಗಾದ್ರೆ ಇದು 4,000 ಹಿಡಿದು
2500 ಅಂತೇಳಿ ಅಧ್ಯಯನ ಮಾಡ್ತೀವಿ. ಕ್ರಿಸ್ತಪೂರ್ವ ಮತ್ತು ಇವು ಅಲ್ಲ. ನಿಮಗೆ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕದ ಬಗ್ಗೆ ಹೇಳ್ತೀನಿ. ಕ್ರಿಸ್ತಪೂರ್ವ ಇಲ್ಲಿ ತನಕ. ಇದಕ್ಕ ಇನ್ನೊಂದೇನು ಕರೀತಾರೆ ಅಂತಂದ್ರೆ ಸ್ಟೋನ್ ಏಜ್ ಅಂತೇಳಿ ಕೂಡ ಕರೀತಾರೆ. ಯಾವ ಏಜು? ಸ್ಟೋನ್ ಏಜ್ ಅಂತೇಳಿ ಕೂಡ ಕರೀತಾರೆ. ಸೊ ಅಂದ್ರೆ ಅಥವಾ ಕಲ್ಲಿನ ಯುಗ ಅಂತೇಳಿ ಕೂಡ ಕರೀತಾರೆ. ಕಲ್ಲಿನ ಯುಗ ಅಂತೇಳಿ ಕರೀತಾರೆ. ರೈಟ್. ಇನ್ನು ಮಧ್ಯಶಿಲಾಯುಗ ಅಂತ ಬಂದಾಗ ಇದಕ್ಕೆ ಮೈಕ್ರೋ ಏಜ್ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಹೇಳ್ತೀನಿ ನಾನು. ಮೈಕ್ರೋ ಏಜು ಅಥವಾ ಸೂಕ್ಷ್ಮ ಶಿಲಾಯುಗ ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ಇದಕ್ಕೆ ಏನಪ್ಪ ನ್ಯೂಲಿಥಿಕ್ ಹೊಸ ಶಿಲಾಯುಗ ಅಂತ ಕೂಡ ಕರೀತಾರೆ ಅದಕ್ಕೆ. ಅಷ್ಟೇ ಕರೀತಾರೆ ಅದಕ್ಕೆ. ರೈಟ್ರಿ. ಇಲ್ಲಿ ಕಲ್ಲಿನ ಅಂದ್ರೆ ಈ ಕಾಲದಲ್ಲಿ ಈ ಹಳೆ ಶಿಲಾಯುಗದಲ್ಲಿ ಏನಪ್ಪ ಅಂದ್ರೆ ಈ ಹಳೆ ಶಿಲಾಯುಗದಲ್ಲಿ ಮಾನವ ಏನ್ ಮಾಡ್ತಿದ್ದ ಅಂತ ಕೇಳಿದಾಗ ಹಳೆ ಶಿಲಾಯುಗದಲ್ಲಿ ಮಾನವ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಇಲ್ಲಿ ಮಾನವ ಏನ್ ಮಾಡ್ತಿದ್ದ ಅಂತ ಕೇಳಿದಾಗ ಈ ಹಳೆ ಶಿಲಾಯುಗದಲ್ಲಿ ಮಾನವ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಇಲ್ಲಿ ಕೇವಲ ಏನು ಬಳಸಿದ ಅಂತ ಕೇಳಿದ್ರೆ ಕಲ್ಲನ್ನು ಬಳಸ್ತಾ ಇದ್ದ. ಕಲ್ಲನ್ನು ಬಳಸಿದ್ರಿಂದ ಏನಂದ್ರೆ ಒಂದು ಪ್ರಾಣಿನ ಕೊಲ್ಲಬೇಕಾಗಿತ್ತು ಅಥವಾ ಒಂದು ಬೇಟೆ ಆಡ್ಬೇಕಾಗಿತ್ತು ಅಂದ್ರೆ ಒಂದು ಬೇಟೆ ಆಡ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಆ ಬೇಟೆ ಆಡಲು ಏನು ಬಳಸಿದ ಅಂತ ಕೇಳಿದಾಗ ಕೇವಲ ಏನು ಬಳಸಿದ? ಕಲ್ಲನ್ನು ಬಳಸಿದ. ಸೊ ಕಲ್ಲನ್ನು ಬಳಸಿದ. ಹಾಗಾಗಿ ಇದಕ್ಕೆ ಏನಪ್ಪ ಅಂದ್ರೆ ಕಲ್ಲಿನ ಯುಗ ಅಂತ ಕೂಡ ಕರೀತಾರೆ. ಇದು ಎಲ್ಲಿ ವಾಸವಾಗಿದ್ದು ಮುಂದೆ ಹೇಳ್ತೀನಿ ನಾನು. ರೈಟ್ರಿ. ಸೊ ಇಲ್ಲಿ ಮಧ್ಯಶಿಲಾಯುಗದಲ್ಲಿ ಮೈಕ್ರೋ ಏಜ್ ಅಂತ ಕೂಡ ಕರೀತಾರಲ್ಲ. ಈ ಮೈಕ್ರೋ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇದು ಸೂಕ್ಷ್ಮ ಅಂತ ಅರ್ಥ. ಏನು ಸೂಕ್ಷ್ಮ ಅಂದ್ರೆ ಏನು? ಸಣ್ಣ ಅಂತ ಅರ್ಥ. ಸಣ್ಣ. ಮಾನವನು ಅರಿವಿನ ಕ್ರಾಂತಿಯ ಮೂಲಕ ನಿಮ್ಗೆ ಜಸ್ಟ್ ಹೇಳಿದೆ ನಾನು ಆಗಲೇ. ಓಕೆನಾ? ಇಲ್ಲಿ ಹೇಳಿದೆ ಇಲ್ಲಿ ಅರಿವಿನ ಕ್ರಾಂತಿಯ ಮೂಲಕ ಏನಪ್ಪ ಅಂದ್ರೆ ಮಾನವನು ಮುಂದೆ ಬೆಳಿತಾ ಏನ್ ಮಾಡ್ತಾನೆ ಅಂತಂದ್ರೆ ಅರಿವು ಬಂದಾಗ ನನಗೆ ಒಟ್ಟು ಏನಿರ್ಬೇಕು ಅಂತ ಒಂದು ಮಾಂಸವನ್ನು ಸಿಗಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಿದ್ದ ಸಣ್ಣ ಆಯುಧಗಳನ್ನು ಬಳಸ್ತಾ ಇದ್ದ. ಅದೇ ಸಣ್ಣ ಆಯುಧಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ಕಂಡು ಬರ್ತಾವೆ. ಇಲ್ಲಿ ಮೈಕ್ರೋ ಏಜ್ ಅಂತೇಳಿ ಕರಿತಾರೆ. ಈಗ ನಾವು ಯಾವ ಏಜ್ ಅಂತ ಕರಿತೀವಿ? ಮೈಕ್ರೋ ಏಜ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಮುಂದೆ ಬೆಳಿತಾ ಮತ್ತೆ ಮುಂದೆ ಮಾನವ ಬೆಳೆದು ಒಂದೇ ಕಡೆಗೆ ಏನ್ ಮಾಡ್ತಾನ ಸ್ಟೇಬಲ್ ಆಗಿ ಏನ್ ಮಾಡ್ತಾನ ಕೃಷಿಯನ್ನು ಮಾಡ್ತಿರ್ತಾನ, ಪಶು ಸಂಗೋಪನೆ ಮಾಡ್ತಿರ್ತಾನ. ಅದಕ್ಕೆ ಏನ್ ಕರಿತೀವಿ ಅಂತಂದ್ರೆ ನವಶಿಲಾಯುಗ ಅಂತೇಳಿ ಕರಿತೀವಿ. ರೈಟ್. ಓಕೆ. ಹಾಗಾದ್ರೆ ನೋಡ್ರಿ ಇವಾಗ ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ ನವಶಿಲಾಯುಗ ಅಂತ ಕೇಳಿದ್ರೆ ಇತಿಹಾಸ ಪೂರ್ವ ಕಾಲವನ್ನ ಈ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಗೊತ್ತಿರಬೇಕು. ಈ ಪದವನ್ನು ಇಲ್ಲಿ ಬರೋದು ಬೇಡದು. ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಹೇಳ್ಬೇಕಾದ್ರೆ ನಿಮ್ಗೆ ಅಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಬಹಳ ಡೈಗ್ರಾಮ್ ಮಿಸ್ಟೇಕ್ ಆಗಿಬಿಡ್ತದೆ ಅದು. ಸೊ ಇದನ್ನು ಕೆಳಸಿ ಬಿಡ್ತೀನಿ, ಅಲ್ಲೇ ಹೇಳ್ತೀನಿ ಇದಕ್ಕೆ. ಇರಲಿ. ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತಲ್ಲ ಯಾವುದು ಅಂತ ಕೇಳಿದಾಗ ಇನ್ನೊಂದು ಯಾವ್ದು ಐತಿ ಅಂತ ಕೇಳಿದ್ರೆ ಇಲ್ಲಿ ಬರ್ತದೆ. ಎರಡು ಬರ್ತಾವ್ರಿ ಇಲ್ಲಿ. ಓಕೆನಾ? ಇಲ್ಲಿ ಯಾವುದು? ಇತಿಹಾಸ ಸಮೀಪ ಕಾಲ ಅಂತ ಹೇಳ್ತೀನಿ. ಇತಿಹಾಸ ಸಮೀಪದ ಕಾಲ ಅಂತ ಹೇಳ್ತೀವಿ. ಇತಿಹಾಸ ಸಮೀಪದ ಕಾಲ ಅಂತ ಹೇಳ್ತೀವಿ ಸರ್. ರೈಟ್ರಿ. ಓಕೆ ಸರ್. ಇತಿಹಾಸ ಸಮೀಪದ ಕಾಲ ಅಂತ ಬಂದಾಗ ಇದಕ್ಕೆ ಇನ್ನೊಂದೇನು ಕರಿತೀವಿ ಅಂತ ಕೇಳಿದ್ರೆ ಇದಕ್ಕೆ ಇನ್ನೊಂದೇನು ಕರಿತೀವಿ? ಪ್ರೋ ಹಿಸ್ಟ್ರಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ನಾನು ಅಲ್ಲಿ ಮುಂದೆ ಹೇಳ್ತೇನೆ. ಮತ್ತೆ ಇದಕ್ಕೆ ಪ್ರೋ ಹಿಸ್ಟ್ರಿ ಅಂತೇಳಿ ಕರಿತೀವಿ ರೀ. ರೈಟ್ರಿ. ಹಾಗಾದ್ರೆ ಗೊತ್ತಿರಬೇಕು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಎಷ್ಟು ರೀತಿ ಬರ್ತಾವ ಅಂತ ಕೇಳಿದ್ರೆ ಇಲ್ಲಿ 2 ರೀತಿ ಬರ್ತಾವ್ರಿ. ಇಲ್ಲಿ ಕೂಡ ಏನ್ ಮಾಡ್ತಾವ 2 ರೀತಿಯಲ್ಲಿ ಬರ್ತಾವ. ಯಾವ ಬರ್ತಾವಪ್ಪ 2 ರೀತಿ ಅಂತ ಕೇಳಿದಾಗ ಗೊತ್ತಿರಲಿ. ಇಲ್ಲಿ ಒಂದು ಯಾವ್ದಪ್ಪ ಅಂತ ಕೇಳಿದ್ರೆ ಸಿಂಧೂ ನಾಗರಿಕತೆ ಅಂತ ಬರ್ತಾವ. ಇಲ್ಲಿ ಒಂದು ಯಾವುದು? ಸಿಂಧೂ ನಾಗರಿಕತೆ. ಒಂದು ಸಿಂಧೂ ನಾಗರಿಕತೆ ಬರ್ತದ. ಇನ್ನೊಂದು ಯಾವ್ದು ಬರ್ತದ ಅಂತ ಕೇಳಿದಾಗ ಇನ್ನೊಂದು ವೈದಿಕ ಕಾಲ ಅಂತ ಬರ್ತದೆ ಸರ್. ಇನ್ನೊಂದು ಯಾವುದು? ವೈದಿಕ ಕಾಲ. ಇದು ಒಂದೇದಲ್ಲಿ ಸಾಲಲ್ಲ, ಚಾಟ್ ಸಾಲಲ್ಲ. ಕರೆಕ್ಟಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ಸಿಂಧೂ ನಾಗರಿಕತೆ ಅಂತ ಬಂದಾಗ ಇದು ಎಲ್ಲಿಂದ ಅಂತ ಕೇಳಿದಾಗ 2500 ಹಿಡಿದು 1750 ತನಕ ಅದ ರೀ, ಕ್ರಿಸ್ತಪೂರ್ವ. ಕ್ಲಿಯರ್? ಇನ್ನು ವೈದಿಕ ಕಾಲದಾಗ ಇದ್ರಲ್ಲಿ 2 ಬರ್ತಾವ್ರಿ. ಈ ವೈದಿಕ ಕಾಲದಾಗ ಇದ್ರಾಗ ಎಷ್ಟು ಬರ್ತಾವ ಅಂತ ಕೇಳಿದಾಗ 2 ಬರ್ತಾವ. ಸೊ ಯಾವಪ್ಪ ಅಂತ ಕೇಳಿದ್ರೆ ಇದರಲ್ಲಿ 2 ಬರ್ತಾವ್ರಿ. ಒಂದು ಉತ್ತರ ವೇದ ಕಾಲ, ಒಂದು ಉತ್ತರವೇದ, ಒಂದು ಪೂರ್ವ ವೇದ. ಓಕೆ. ಒಂದು ಪೂರ್ವ ವೇದ ಕಾಲ ಅಂತ ಬರ್ತದೆ. ಪೂರ್ವ ವೇದ ಕಾಲ. ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಉತ್ತರ ವೇದ ಕಾಲ. ಅಂತ ಬರ್ತದೆ. ಇಲ್ಲಿ 2 ಬರ್ತಾವೆ. ರೈಟ್ ರೀ. ಓಕೆ. ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ಏನಪ್ಪ ಅಂದ್ರೆ ಪೂರ್ವ ವೇದ ಕಾಲ ಅಂತ ಬಂದಾಗ ಇಲ್ಲಿ ಋಗ್ವೇದ ಅಂತ ಬರ್ತದೆ. ಋಗ್ವೇದ. ಕ್ಲಿಯರ್ ಆಯ್ತಾ? ಸೊ ಇದ್ರದ್ದು ಡೇಟ್ ಲೈನ್ ಏನಪ್ಪಾ ಅಂದ್ರೆ ಋಗ್ವೇದ ಡೇಟ್ ಲೈನ್ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ 1500ರಿಂದ 1000 ಕ್ರಿಸ್ತಪೂರ್ವ ಅಂತ ಬರ್ತದೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಯಜುರ್ವೇದ, ಸಾಮವೇದ, ಅಥರ್ವಣವೇದ ಅಂತ ಬರ್ತದೆ. ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಇದಕ್ಕೆ ಹೇಳ್ತೀನಿ. ಇಲ್ಲಿ 1000ದಿಂದ ಏನಪ್ಪಾ ಅಂದ್ರೆ 600 ಕ್ರಿಸ್ತಶಕ ಅಂತ ಬರ್ತದೆ ನೋಡ್ರಿ ಇಲ್ಲಿ. ಓಕೆ. 1000ದಿಂದ ಏನಪ್ಪ ಅಂದ್ರೆ 600 ಕ್ರಿಸ್ತಶಕ ಅಂತೇಳಿ ಹೇಳ್ತೀವಿ ರೀ. ರೈಟಾ?
ಓಕೆ, ಇಲ್ಲಿ ತಳ ಬರ್ದು ನೋಡಿ, ಜೂಮ್ ಮಾಡಿ ತಳಗೆ ನೋಡಲ್ಲಿ, ರೈಟ್ ರೀ. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಕಾಲ ಅದಲ್ಲ, ಯಾವುದು ಅಂತ ಕೇಳಿದ್ರೆ ಇಲ್ಲಿ ಇನ್ನೊಂದು ಕಾಲ ಅದಲ್ಲ, ನಮ್ದು ಇತಿಹಾಸ ಕಾಲ ಅಂತ ಹೇಳ್ತೀವಿ ಸರ್. ಯಾವ ಕಾಲ ಇದು? ಇತಿಹಾಸ ಕಾಲ ಅಂತ ಹೇಳ್ತೀವಿ. ಇತಿಹಾಸ ಕಾಲ ಅಂತ ಹೇಳ್ತೀವಿ. ಇತಿಹಾಸ ಕಾಲದಾಗ ಎಷ್ಟು ಬರ್ತಾವ ಅಂತ ಕೇಳಿದ್ರೆ ಎರಡು ಬರ್ತಾವ. ಒಂದು ಯಾವುದು ಅಂತ ಕೇಳಿದಾಗ ಒಂದು ಮಧ್ಯ ಭಾರತದ ಇತಿಹಾಸ, ಇನ್ನೊಂದು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಬರ್ದಿ ನೋಡ್ರಿ, ರೈಟಾ. ಇಲ್ಲಿ ಏನಪ್ಪಾ ಏನು ಬರ್ದೀನಿ ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ನೋಡ್ರಿ, ಮಧ್ಯ ಭಾರತ ಇತಿಹಾಸ ಅಂತ ಬರ್ದೀನಿ. ಸೊ ಇದ್ರ ತಳಗ ಏನಪ್ಪ ಅಂದ್ರೆ 1712 ತನಕ ಏನಪ್ಪ ಅಂದ್ರೆ ಇಲ್ಲಿ ಇಸ್ವಿ ಅದ, ರೈಟಾ. ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಔರಂಗಜೇಬ್ ಏನಪ್ಪ 1707 ಮರಣ ಅಂತಾರ. ಆ 1707 ಔರಂಗಜೇಬನ ಮರಣದ ನಂತರ ಏನ್ ಸ್ಟಾರ್ಟ್ ಆಗ್ತದೆ ಅಂತ ಕೇಳಿದ್ರೆ ಆಧುನಿಕ ಭಾರತ ಸ್ಟಾರ್ಟ್ ಆಗ್ತದೆ. ಆಧುನಿಕ ಭಾರತ ಇಸ್ವಿ ಏನಂದ್ರೆ 1707 1907 ಮತ್ತು ಇನ್ನೊಂದೇನು ಇಂದಿನವರೆಗೆ, ಅಂದ್ರೆ ಇಂದಿನವರೆಗೆ ಏನಪ್ಪ ಅಂದ್ರೆ ಇದೇನಾದ್ರು ಸ್ಟಾರ್ಟ್ ಅದ ಅಂತ ಹೇಳ್ತೀವಿ, ರೈಟ್. ಓಕೆ, ಹಾಗಾದ್ರೆ ಏನಪ್ಪ ಅಂದ್ರೆ ಈ ನಮ್ದು ಇರ್ತಕ್ಕಂಥ ಒಂದು ಡೇಟ್ ಲೈನ್ಗಳು, ಅಂದ್ರೆ ಇಲ್ಲಿ ಏನೇನು ಬರ್ತಾವ ಅನ್ನೋದು ಗೊತ್ತಿರ್ಬೇಕು ನಮಗೆ, ಓಕೆನಾ. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಇತಿಹಾಸ ಪೂರ್ವಕಾಲ ಅಂದ್ರೆ, ಇತಿಹಾಸ ಸಮೀಪ ಕಾಲ ಅಂದ್ರೆ, ಇತಿಹಾಸ ಕಾಲ ಅಂದ್ರೆ ನೋಡೋಣ. ಕ್ಲಿಯರ್ ಆಯ್ತಾ ಎಷ್ಟು? ಓಕೆ, ಹಾಗಾದ್ರೆ ನೆಕ್ಸ್ಟ್ ಬನ್ನಿ. ಈಗ ಒಂದು ಹಾಕೋರಿ, ಒಂದೇನಪ್ಪ ಅಂತ ಕೇಳಿದಾಗ ಒಂದು ಇತಿಹಾಸ ಪೂರ್ವಕಾಲ ಅಂತ ಹೇಳ್ತೀವಿ ಸರ್. ಇತಿಹಾಸ ಪೂರ್ವಕಾಲ ಅಂತ ಹೇಳ್ತೀವಿ. ಏನಪ್ಪ ಇತಿಹಾಸ ಪೂರ್ವಕಾಲ ಅಂತ ಅಂದ್ರೆ ಇಲ್ಲಿ ನೋಡಿ, ಸ್ವಲ್ಪ ಬರ್ಕೋತವ್ರಿ. ಈಗ ಈ ಪದವನ್ನು ಮೊದಲು ಬಳಸಿದವರು ಯಾಕಪ್ಪ ಅಂತಂದ್ರೆ ಮೊದಲು ಬಳಸಿದವರು ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ. ಡೇನಿಯಲ್ ವಿಲ್ಸನ್ ಅಂತ ವ್ಯಕ್ತಿ ಬಳಸಿದವರು ಯಾರು? ಡೇನಿಯಲ್ ವಿಲ್ಸನ್ ಎಂಬ ವ್ಯಕ್ತಿ ನೋಡ್ತಾರೆ ಇತಿಹಾಸ ಪೂರ್ವಕಾಲ ಅಂತ ಪದವನ್ನು ಬಳಸ್ತಾರೆ, ಗೊತ್ತಿರ್ಬೇಕು ನಿಮಗೆ, ರೈಟ್ ರೀ. ಹಾಗಾದ್ರೆ ಇತಿಹಾಸ ಪೂರ್ವಕಾಲ ಅಂದ್ರೆ ಏನಪ್ಪ ಅಂದ್ರೆ, ಇತಿಹಾಸ ಪೂರ್ವಕಾಲ ಅಂದ್ರೆ ಇಲ್ಲಿ ನೋಡ್ರಿ, ಯಾವುದೇ ಲಿಖಿತ ಆಧಾರಗಳಿಲ್ಲದ ಇತಿಹಾಸವನ್ನ ಏನ್ ಕರಿತೀವಿ ಅಂತ ಕೇಳಿದ್ರೆ ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಅಂದ್ರೆ ಏನು, ಇಲ್ಲಿ ಈ ಕಾಲದ ಏನಾಯ್ತು, ಯಾವುದೇ ರೀತಿಯ ಇತಿಹಾಸದ ಒಂದು ಲಿಖಿತ ಆಧಾರಗಳೇ ಇರಲಿಲ್ಲ. ಇಲ್ಲಿ ನೋಡಿ, ಪ್ರಾಚೀನ ಕಾಲದಲ್ಲಿ ಅಂತ ಬಂದಾಗ ನಾವೇನು ಅಧ್ಯಯನ ಮಾಡ್ತೀವಿ, ಕಲ್ಲುಗಳು ಇತ್ತು ಅಂತೇಳಿ ನಾವು ಬರೀ ಗೆಸ್ ಮಾಡಿದೀವಿ, ರೈಟ್. ಈ ಮಾನವ ಇಲ್ಲಿ ಬದುಕಿದ ಅಂತ ಗೆಸ್ ಮಾಡಿದ್ವಿ. ಅಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳನ್ನು ತಗೊಂಡು ಕಾರ್ಬನ್ 14 ಅದನ್ನು ಚೆಕ್ ಮಾಡಿ ಇಷ್ಟು ವರ್ಷಗಳ ಹಿಂದೆ ಬದುಕಿರಬಹುದು ಅಂತೇಳಿ ಗೆಸ್ ಮಾಡಿದೀವಿ ನಾವು. ಆದರೆ ಅದನ್ನೇನಪ್ಪ ಅಂದ್ರೆ ಅಲ್ಲಿ ಯಾವುದೇ ರೀತಿ ಏನಿಲ್ಲ, ಲಿಖಿತ ಆಧಾರಗಳು ಇಲ್ಲ, ಗೊತ್ತಿರ್ಬೇಕು. ಯಾವುದೇ ಲಿಖಿತ ಆಧಾರಗಳಿಲ್ಲದ ಇತಿಹಾಸವನ್ನು ಏನ್ ಕರಿತೀವಿ ಅಂತಂದ್ರೆ ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಏನಾದ್ರು ಇದಕ್ಕ ಪ್ರೀ ಹಿಸ್ಟ್ರಿ ಅಂತ ಹೇಳ್ತೀವಿ, ರೈಟಾ. ಅರ್ಥ ಆಯ್ತಾ? ಹಾಗಾದ್ರೆ ಯಾವುದೇ ಲಿಖಿತ ಆಧಾರಗಳಿಂದ ಇತಿಹಾಸವನ್ನು ಏನ್ ಕರಿತೀವಿ ಅಂತಂದ್ರೆ ಇತಿಹಾಸ ಪೂರ್ವಕಾಲ ಅಂತೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ ಅಂತ ಅನ್ಕೊಂಡಿದ್ವಿ, ರೈಟ್. ಅದ್ರಲ್ಲಿ ಏನೇ ಬರ್ತಾ ಅಂತ ನೆಕ್ಸ್ಟ್ ಈ ಹಿಂದಿನ ಚಾರ್ಟಲ್ಲಿ ಹೇಳಿ ನಾನು ನಿಮ್ಗೆ, ರೈಟ್. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಬರ್ತಲ್ಲ, ಇತಿಹಾಸ ಸಮೀಪದ ಕಾಲ ಅಂತ. ಇತಿಹಾಸ ಸಮೀಪದ ಕಾಲ ಅಂತ ಬರ್ತದೆ. ಇತಿಹಾಸ ಸಮೀಪದ ಕಾಲ ಅಂತ ಬಂದಾಗ ಇಲ್ಲಿ ನೋಡಿ, ಇತಿಹಾಸ ಸಮೀಪದ ಕಾಲ ಅಂತ ಬಂದ್ರೆ ಇದಕ್ಕೇನು ಕರಿತೀವಿ ಅಂತಂದ್ರೆ ಪ್ರೋ ಹಿಸ್ಟ್ರಿ ಅಂತ ಕರಿತೀವಿ ನಾವು. ಅದಕ್ಕ ಪ್ರೀ ಹಿಸ್ಟ್ರಿ, ಇದಕ್ಕ ಪ್ರೋ ಹಿಸ್ಟ್ರಿ ಅಂತ ಕರಿತೀವಿ, ರೈಟ್ ರೀ. ಹಾಗಾದ್ರೆ ಇಲ್ಲೇನಪ್ಪ ಅಂದ್ರೆ ಲಿಖಿತ ಆಧಾರಗಳಿದ್ದು ಏನಪ್ಪಾ ಅಂದ್ರೆ ಲಿಖಿತ. ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ, ಈ ಪದವನ್ನು ಬಳಸಿದ ಮೊದಲ ವ್ಯಕ್ತಿ ಯಾಪ ಅಂತಂದ್ರೆ ಈ ಪದವನ್ನು ಬಳಸಿದ ಮೊದಲ ವ್ಯಕ್ತಿ ಅಂತ ಬಂದಾಗ, ಈ ಪದವನ್ನು ಬಳಸಿದ ಮೊದಲ ವ್ಯಕ್ತಿ ಅಂತ ಬಂದಾಗ ಯಾರಪ್ಪ ಅಂತ ಕೇಳ್ತದ ಗೊತ್ತಿರ್ಬೇಕು ನಿಮ್ಗೆಲ್ಲ. ಏನಪ್ಪಾ ಅಂತಂದ್ರೆ ಇದನ್ನು ಬಳಸಿದವರು ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ. ಗಾರ್ಡನ್ ಅಂತ ಬರ್ತದೆ, ವಿ ಗಾರ್ಡನ್ ಚೈಲ್ಡ್ ಅಂತ ವ್ಯಕ್ತಿ. ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ, ಇದನ್ನು ಮೊದಲ ಬಾರಿ ಬಳಸ್ತಾನೆ, ರೈಟಾ. ಓಕೆ, ಹಾಗಾದ್ರೆ ಇದು ಅಂದ್ರೆ ಏನು ಅಂತಂದ್ರೆ ಲಿಖಿತ ಆಧಾರಗಳಿದ್ದು ಅದನ್ನು ಓದಲು ಮತ್ತು ಬರೆಯಲು ಸಾಧ್ಯವಿರದ ಅಂದ್ರೆ ಸಾಧ್ಯವಿರದ ಕಾಲವನ್ನು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಕ್ಲಿಯರ್? ಇತಿಹಾಸ ಸಮೀಪದ ಕಾಲ ಅಂತ ಕಾಲವನ್ನು ಇತಿಹಾಸ ಸಮೀಪದ ಕಾಲ ಅಂತ ಕರಿತೀವಿ. ಬರೆದೇ ಬಿಡ್ತೀವಿ, ಸಮೀಪದ ಕಾಲ ಅಂತ ಕರಿತೀವಿ ಇದಕ್ಕೆ.
ರೈಟ್ ಆಯ್ತಾ? ಓಕೆ, ಹಾಗಾದ್ರೆ ಗೊತ್ತಿರಬೇಕು ಇತಿಹಾಸ ಸಮೀಪದ ಕಾಲ ಅಂದ್ರೇನು. ಯಾವುದೇ ಇಲ್ಲಿನದ ಲಿಖಿತ ಆಧಾರಗಳು ಅದಾವ, ಓಕೆನಾ. ಅದು ಲಿಪಿಗಳು ಏನಪ್ಪ ಅಂದ್ರೆ ಒಂದು ವೆರೈಟಿ ಲಿಪಿ ಇತ್ತು ಸಿಂಧು ನಾಗರಿಕತೆಯಲ್ಲಿ, ಓಕೆನಾ. ಅದು ವರ್ಣಚಿತ್ರಗಳಿತ್ತು, ಅವ್ರ ಲಿಪಿ ಏನಿತ್ತು ಅಂತಂದ್ರೆ ವರ್ಣಚಿತ್ರಗಳಿದ್ದು. ಆ ವರ್ಣಚಿತ್ರಗಳು ಏನಪ್ಪ ಅಂದ್ರೆ ಅದಕ್ಕೆ ಓದಕ್ಕೂ ಬರಲ್ಲ ಬರೆಯಲು ಬರಲ್ಲ ಚಿತ್ರಗಳನ್ನ, ಅಂತ ಲಿಪಿಗಳಿದ್ದು. ಅದನ್ನೇನಪ್ಪ ಓದಕ್ಕೆ ಮತ್ತು ಬರೆಯಲು ಸಾಧ್ಯವಿಲ್ಲ ಅನ್ನೋ ಇತಿಹಾಸವನ್ನು ಏನಪ್ಪ ಅಂದ್ರೆ ಇತಿಹಾಸ ಸಮೀಪದ ಕಾಲ ಅಂತೇಳಿ ನಾವೇನ್ ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ಇನ್ನೊಂದು ಬರ್ತದಲ್ಲ, ಇನ್ನೊಂದು ಯಾವುದು ಅಂತ ಹೇಳಿದಾಗ ಇತಿಹಾಸ ಕಾಲ ಅಂತ ಹೇಳ್ತೀವಿ ಸರ್. ಇನ್ನೊಂದು ಯಾವುದು? ಇತಿಹಾಸ ಕಾಲ ಅಂತ ಹೇಳ್ತೀವಿ. ಸೊ ಇತಿಹಾಸ ಕಾಲ ಅಂತ ಬಂದಾಗ ಏನಪ್ಪಾ ಇತಿಹಾಸ ಕಾಲ ಅಂದ್ರೆ ಗೊತ್ತಿರ್ಬೇಕು ನಮಗೆಲ್ಲ. ಏನಪ್ಪಾ ಅಂತಂದ್ರೆ ಇದನ್ನ ಬಳಸಿದವರು ಯಾಕಂದ್ರೆ ಇತಿಹಾಸಕಾರರು. ಇದನ್ನ ಬಳಸಿದವರು, ಇದನ್ನ ಮೊದಲ ಬಾರಿಗೆ ಏನಪ್ಪ ಬಳಸಿದವರು ಯಾಕಂದ್ರೆ ಎಲ್ಲ ಇತಿಹಾಸಕಾರರು. ಇದು ಅಂದ್ರೆ ಏನಪ್ಪಾ ಅಂದ್ರೆ ಲಿಖಿತ ಆಧಾರಗಳಿದ್ದು ಅದನ್ನು ಓದಲು ಮತ್ತು ಬರೆಯಲು ಸಾಧ್ಯವಿರುವ ಕಾಲವನ್ನು ಏನು ಕರಿತೀವಿ ಅಂತ ಕೇಳಿದಾಗ ಇತಿಹಾಸ ಕಾಲ ಅಂತ ಕರಿತೀವಿ. ಅದಕ್ಕೆ ಸಾಧ್ಯವಿರುವ ಕಾಲವನ್ನು ಏನು ಕರಿತೀವಿ, ಇತಿಹಾಸ ಕಾಲ ಅಂತ ಕರಿತೀವಿ. ಸೊ ಕರೆಕ್ಟಾಗಿ ನೆನಪಿರ್ಬೇಕು. ಇದನ್ನ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ, ಹೇಳ್ರಿ. ಓಕೆ, ಹಾಗಾದ್ರೆ ಇದು ಮೂರು ಏನಪ್ಪ ನಿಮ್ಗೆ ಏನೈತಿ ಕ್ಲಿಯರ್ ಆಯ್ತು. ಯಾಕಂದ್ರೆ ಇತಿಹಾಸ ಪೂರ್ವ ಕಾಲ ಅಂದ್ರೇನು, ಇತಿಹಾಸ ಸಮೀಪ ಕಾಲ ಅಂದ್ರೇನು, ಇತಿಹಾಸ ಕಾಲ ಅಂದ್ರೇನು ಇನ್ನೊಂದ್ಸಲ ರಿವಿಷನ್ ಮಾಡ್ತೀನಿ ನೋಡ್ರಿ ಒಂದು ಸ್ವಲ್ಪ. ಹೇಳ್ರಿ ನೋಡ್ರಿ, ಇತಿಹಾಸ ಸಮೀಪ ಕಾಲ ಅಂದ್ರೆ ಇತಿಹಾಸ ಪೂರ್ವ ಕಾಲ ಅಂದ್ರೆ ಗೊತ್ತಿರ್ಬೇಕು. ಏನಪ್ಪಾ ಅಂತ ಕೇಳಿದಾಗ ಏನಂದ್ರೆ ಇಲ್ಲಿ ಈ ಪದವನ್ನು ಏನಪ್ಪ ಮೊದಲ ಬಾರಿ ಬಳಸಿದವರು ಏನಪ್ಪಾ ಅಂತ ಕೇಳಿದ್ರೆ ಡೇನಿಯಲ್ ವಿಲ್ಸನ್ ಅಂತ ಪದ. ಇದೇನ್ ಮಾಡ್ಬೇಕು, ನೀವು ನೋಟ್ ಡೌನ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಾಹಿತಿ ಇವೆಲ್ಲ, ಓಕೆನಾ. ಯಾವುದೇ ಲಿಖಿತ ಆಧಾರಗಳಿಲ್ಲದ ಕಾಲವನ್ನ ಏನು ಕರಿತೀವಿ ಅಂತ ಕೇಳಿದಾಗ ಈ ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರಿತೀವಿ ರೀ. ಇದ್ರ ಬಗ್ಗೆ ಅಧ್ಯಯನ ಮಾಡಿದವರು ಏನ್ ಮಾಡ್ದ ಏನಿಲ್ಲ ಮುಂದೆ ಹೇಳ್ತೀನಿ ನಿಮಗೆ, ಒಟ್ಟ ಡೋಂಟ್ ವರಿ, ಎಲ್ಲ ಬಿಡಿಸಿ ಹೇಳ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಏನ್ ಬರ್ತದೆ ಅಂತಂದ್ರೆ ಇತಿಹಾಸ ಸಮೀಪ ಕಾಲ ಅಂತ ಬರ್ತದೆ ಸರ್. ಇತಿಹಾಸ ಸಮೀಪದ ಕಾಲ ಅಂತ ಬಂದಾಗ ಇದಕ್ಕೆ ಪ್ರೋ ಹಿಸ್ಟರಿ ಅಂತ ಕೂಡ ಕರಿತೀವಿ. ಈ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾಕೆ ಬಂದ್ರೆ ವಿ ಗಾರ್ಡನ್ ಚೈಲ್ಡ್ ಎಂಬ ವ್ಯಕ್ತಿ ಬಳಸಿದನು. ಹಾಗಾದರೆ ಇತಿಹಾಸ ಸಮೀಪದ ಕಾಲ ಅಂದ್ರೆ ನಾವು ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದಾಗ ಲಿಖಿತ ಆಧಾರಗಳಿದ್ದು ಅದನ್ನು ಓದಲು ಮತ್ತು ಬರೆಯಲು ಏನಪ್ಪ ಅಂದ್ರೆ ಸಾಧ್ಯವಿರದೇ ಇರುವ ಕಾಲವನ್ನು ಏನು ಕರಿತೀವಿ ಅಂತಂದ್ರೆ ಇತಿಹಾಸ ಸಮೀಪದ ಕಾಲ ಅಂತ ಕರಿತೀವಿ ರೀ. ಕ್ಲಿಯರ್ ಆಯ್ತಾ ಅಂತ ಅನ್ಕೊಡ್ತೀನಿ, ರೈಟ್ ರೀ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲಿ ಏನೇನು ಯಾವ ಟಾಪಿಕ್ ಬರ್ತಾವ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಏನ್ ಮಾಡ್ತೀನಿ ಸಿಲೆಬಸ್ ಅನ್ನ ಹೇಳ್ಕೊಟ್ಟು ಬಿಡ್ತೀನಿ, ರೈಟ್ ರೀ. ಇಲ್ಲಿ ಓಕೆ ನೋಡ್ರಿ, ಇಲ್ಲಿ ಸ್ವಲ್ಪ ಗೊತ್ತಿರಬೇಕು. ಇಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಒಂದು ಪ್ರಾಚೀನ ಭಾರತ ಇತಿಹಾಸ ಅಂತ ಹೇಳಿ ಬರ್ತಾರೆ. ಪ್ರಾಚೀನ ಭಾರತದ ಇತಿಹಾಸ ಏನೈತಲ್ಲ, ಪ್ರಾಚೀನ ಭಾರತದ ಇತಿಹಾಸ ಏನಿರ್ತಲ್ಲ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ವಿಕಿಪೀಡಿಯಾಗಳು ಏನಪ್ಪಾ ನಿಮ್ಮ ಅಂತ ಕೇಳಿದ್ರೆ ಒಂದು ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದಾಗ ಒಂದು ಇತಿಹಾಸದ ಹಿನ್ನೆಲೆ ಮತ್ತು ಅರ್ಥ ಅಂತ ಬರ್ತದ, ಮತ್ತು ವ್ಯಾಖ್ಯಾನಗಳು ಅಂತ ಬರ್ತವೆ, ರೈಟ್ ರೀ. ಅರ್ಥ ಮತ್ತು ವ್ಯಾಖ್ಯಾನಗಳು ಇಲ್ಲಿ ಬರ್ತದೆ, ರೈಟ್ ರೀ. ಓಕೆ, ನೆಕ್ಸ್ಟ್ ಎರಡನೇ ಟಾಪಿಕ್ ಏನಪ್ಪಾ ಅಂತ ಕೇಳಿದ್ರೆ ಶಿಲಾಯುಗದಲ್ಲಿ ಏನಂದ್ರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಆಗಿರ್ಬೋದು, ಮತ್ತೆ ತಾಮ್ರಯುಗ ಆಗಿರ್ಬೋದು, ಕಬ್ಬಿಣ ಯುಗ ಆಗಿರ್ಬೋದು. ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ ಅಂತ. ಸೊ ಮೂರನೇದೇನಪ್ಪಾ ಅಂತ ಹೇಳಿದಾಗ ಮೂರನೇದು ಸಿಂಧೂ ನಾಗರಿಕತೆ. ಸೊ ಏನಪ್ಪಾ ಸಿಂಧೂ ನಾಗರಿಕತೆ ಬಗ್ಗೆ ಏನಪ್ಪಾ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಯಾವುದು, ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ನಾಗರಿಕತೆಗಳ ತೊಟ್ಟಿಲು ಅಂತ ಕೂಡ ಹೇಳ್ತೀವಿ. ಇನ್ನೊಂದು ಗೊತ್ತಿರಲಿ, ಮಾನವನ ಹೆಸರು ಕಂಡು ಬರದೇ ಇರುವ ಏಕೈಕ ನಾಗರಿಕತೆ ಯಾವುದು ಅಂತಂದ್ರೆ ಅದು ಸಿಂಧೂ ನಾಗರಿಕತೆ. ನಮ್ಮ ದೇಶದಲ್ಲಿರ್ತಂತ ಸಿಂಧೂ ನದಿಯ ಒಂದು ದಡದಲ್ಲಿ ಹುಟ್ಟಿರ್ತಕ್ಕಂಥ ನಾಗರಿಕತೆ. ಈ ನಾಗರಿಕತೆ ಬಗ್ಗೆ ಡೆಪ್ತ್ ಆಗಿರ್ತಕ್ಕಂಥ ಮಾಹಿತಿ ಐತಿ, ಅದೇನು ಕೂಡ ಅದ್ರ ಬಗ್ಗೆ ಕೂಡ ನೋಡೋಣ ಅಂತ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದು ಟಾಪಿಕ್ ಆರ್ಯರ ಆಗಮನ. ಆರ್ಯ ಆಗಮನ. ಇವರ ಕಾಲವನ್ನ ವೈದಿಕ ಕಾಲ ಅಂತ ಹೇಳ್ತೀವಿ ಸರ್. ಇವರ ಕಾಲಕ್ಕೆ ಏನಾಯ್ತು ಅಂತ ಕೇಳಿದಾಗ ನಮ್ಮ ಭಾರತ ದೇಶದಲ್ಲಿ ಇವರ ಕಾಲದಲ್ಲಿ ಏನಂದ್ರೆ ಋಗ್ವೇದ ಆಗಿರ್ಬೋದು, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಎಲ್ಲವನ್ನು ಕೂಡ ಏನಂತಾರೆ ಇವರ ಕಾಲದಲ್ಲಿ ಉಗಮಗೊಂಡಿರುವಂತಹದ್ದು. ಮತ್ತೆ ಬ್ರಾಹ್ಮಣಗಳಾಗಿರ್ಬೋದು, ಪುರೋಹಿತಗಳಾಗಿರ್ಬೋದು, ಮತ್ತೆ ಅರಣ್ಯಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಯಾಗಗಳಾಗಿರ್ಬೋದು, ದರ್ಶನಗಳಾಗಿರ್ಬೋದು, ಎಲ್ಲವನ್ನು ಕೂಡ ಏನಪ್ಪ ಬಿಡಿಯಾಗಿ ಹೇಳ್ಬಿಡ್ತೀನಿ. ಮತ್ತೆ ಇಲ್ಲಿ ವೇದಗಳಲ್ಲಿ ಇನ್ನೊಂದೇನಪ್ಪಾ ಅಂತ ಕೇಳಿದಾಗ ಬರ್ತಕ್ಕಂಥ ಒಂದು ಮಾಹಿತಿಯನ್ನು ಎಕ್ಸಾಮ್ಸ್ಗಳನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಅದನ್ನು ಕೂಡ ಏನ್ ಮಾಡ್ತೀನಿ ಬಿಟ್ಕೊಟ್ಟಿರ್ತೀನಿ, ಕ್ಲಿಯರ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರೆ ಹೊಸ ಮತಗಳ ಉದಯ ಅಂತ ಬರ್ತದ.
ಹೊಸ ಮತಗಳ ಉದಯ ಅಂತ ಬರ್ತದೆ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಪ್ಪಾ, ಹೊಸ ಮತಗಳ ಉದಯದಲ್ಲಿ ನಮ್ಮ ದೇಶದಲ್ಲಿ ಬಂದ್ರೆ ಯಾವಪ್ಪ ಅಂದ್ರೆ ಒಂದು ಜೈನ ಧರ್ಮ ಆಗಿರ್ಬೋದು, ಜೈನ ಧರ್ಮ. ಇನ್ನೊಂದು ಯಾವುದು ಅಂತಂದ್ರೆ ಬಿ ಬೌದ್ಧ ಧರ್ಮಗಳು, ಬೌದ್ಧ ಧರ್ಮ. ಇದನ್ನು ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ಉಗಮಗೊಂಡವ ಅಂತ ಗೊತ್ತಿರ್ಬೇಕು, ರೈಟ್ ರೀ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 6ನೇ ಟಾಪಿಕ್ ಮಹಾಜನಪದಗಳು ಅಂತ ಬರ್ತವೆ ಸರ್. ಮಹಾಜನಪದಗಳು ಅಂತ ಬರ್ತಾವ, ರೈಟ್ ರೀ. ಇನ್ನ ಮತ್ತು ಗಣರಾಜ್ಯಗಳು ಅಂತ ಒಂದಿರ್ತವೆ. ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಅಂತ ಇರ್ತದೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ 7ನೇ ಪದ ವಿದೇಶಿಯರ ದಾಳಿ. ವಿದೇಶಿಯರ ದಾಳಿಗಳು ಅಂತ ಬರ್ತವೆ, ವಿದೇಶಿಯರ ಒಂದು ದಾಳಿಗಳು ಅಂತ ಬರ್ತಾವ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ವಿದೇಶಿಯ ದಾಳಿಗಳಲ್ಲಿ ಏನಪ್ಪ ಅಂದ್ರೆ A1 ಏನಪ್ಪಾ ಅಂದ್ರೆ ಪರ್ಷಿಯನ್ನರು ಅಂತ ಬರ್ತಾರೆ, ಪರ್ಷಿಯನ್ನರು ಮತ್ತು ಬಿ ಯಾರಪ್ಪ ಅಂದ್ರೆ ಗ್ರೀಕರು, ರೈಟ್. ಓಕೆ, 8ನೇ ಟಾಪಿಕ್ ಏನಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಬರ್ತಾವೆ. ಇಲ್ಲಿ ನೋಡಿ ಇನ್ನೊಂದು ಗೊತ್ತಿಲ್ಲ, ಈ ಮಹಾಜನಪದಗಳಲ್ಲಿ ಕೂಡ ಏನಾಗ್ತದೆ ಅಂತಂದ್ರೆ ಮಹಾಜನಪದಗಳಲ್ಲಿ ಮಗಧ ಸಾಮ್ರಾಜ್ಯ ಅಂತ ಇರ್ತಲ್ಲ, ಇದೇ ಮಹಾಜನಪದಗಳಲ್ಲಿ 3 ಇರ್ತಾವೆ. ಇಲ್ಲಿ ಒಂದು ಮಗಧ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯದಲ್ಲಿ ಏನಿರ್ತದ ಮೌರ್ಯ ಸಾಮ್ರಾಜ್ಯ ಬರ್ತದ, ಇದ್ರಲ್ಲೇ ಮೌರ್ಯ ಸಾಮ್ರಾಜ್ಯ. ಮತ್ತೆ ಅದೇನು ಬಿಟ್ರಿ ಸರ್ ಅಂತಂದಿರಿ, ರೈಟ್, ಅದನ್ನ ಹೇಳ್ತೀನಿ ನಾನು. ಮೌರ್ಯ ಸಾಮ್ರಾಜ್ಯ ಅಂತ ಬರ್ತದ. ಸೊ ಮಗಧ ಅಂತ ಬರ್ತದ. ಇನ್ನೊಂದು ಯಾವ್ದು ಅಂತಂದ್ರೆ ಹರ್ಯಂಕ ಸಂತತಿ, ಇನ್ನೊಂದು ಹರ್ಯಂಕ ಸಂತತಿ ಅಂತ ಬರ್ತದ, ಹರ್ಯಂಕ ಸಂತತಿ. ಸೊ 3ನೇದೇನಪ್ಪಾ ಅಂತಂದ್ರೆ ಶಿಶುನಾಗ ಸಂತತಿ ಅಥವಾ ನಾಗ ಸಂತತಿ ಅಂತ ಹೇಳ್ತೀವಿ, ಇದಕ್ಕೆ ನಾಗ ಸಂತತಿ, ರೈಟ್. ಇದು ಇಲ್ಲಿ ಬರ್ತಾವ್ರಿ, ರೈಟ್. ಓಕೆ, ಇಲ್ಲಿ ಗ್ರೀಕರ್ ಆಯ್ತು, ಇದು ಆಯ್ತು. ಮತ್ತು ಇಲ್ಲಿ ಇನ್ನೊಂದ್ಸಲ ಇಲ್ಲಿ ಬರ್ದೇ ಬಿಡ್ತೀವಿ ನೋಡ್ರಿ. 8ನೇ ಟಾಪಿಕ್ ಮೌರ್ಯ ಸಾಮ್ರಾಜ್ಯ ಬತ್ತು ನೋಡ್ರಿ, ನಿಮ್ದು ಮೌರ್ಯ ಸಾಮ್ರಾಜ್ಯ ಅಂತ ಬರ್ತದ, ರೈಟ್. ಇನ್ನೊಂದು ಗೊತ್ತಿರ್ಬೇಕು, ವಾಯುವ್ಯ ಭಾರತದ ವಿದೇಶಿಯರ ದಾಳಿಗಳು. ವಾಯುವ್ಯ ಭಾರತದಲ್ಲಿ ವಿದೇಶಿಯರ ದಾಳಿಗಳು, ವಾಯುವ್ಯ ಭಾರತದಲ್ಲಿ ವಿದೇಶಿಯರ ದಾಳಿಗಳು. ಅದು ಪರ್ತಿಯನ್ನರಾಗಿರ್ಬೋದು, ಶಕರು, ಇವರೆಲ್ಲ ಬರ್ತಾರೆ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಶುಂಗರು ಅಂತ ಬರ್ತಾರೆ ನೋಡ್ರಿ. 10ನೇದು ಶುಂಗರು ಅಂತ ಬರ್ತಾರ. ಸೊ 11 ಏನಪ್ಪ ಅಂದ್ರೆ ಶುಂಗರು ಆಗಿರ್ಬೋದು, ಕಣ್ವರು. 12 ಏನಪ್ಪ ಅಂದ್ರೆ ಶುಂಗರು, ಕಣ್ವರು, ಗುಪ್ತರು ಅಂತ ಬರ್ತಾರೆ ನೋಡ್ರಿ, ಗುಪ್ತರು. ಸೊ 13 ಪಾಂಡ್ಯರು, ಚೇರರು. ಓಕೆ, ಚೇರರು ಅಲ್ಲಿ ಸ್ವಲ್ಪ ಬರ್ತದೆ, ಏನೇ ಜಾಸ್ತಿ ಇಲ್ಲ. ಕೇರಳದಲ್ಲಿ ಇರ್ತಾರೆ, ಸ್ವಲ್ಪ ಬರ್ತಾರ. ಸೊ ಇಲ್ಲಿ ಚೋಳರು, ಪಲ್ಲವರು. 17 ವರ್ಧನರು. ಇಷ್ಟೇನಪ್ಪಾ ಅಂತ ಕೇಳಿದಾಗ ಇಲ್ಲಿ ನಿಮ್ದು ಪ್ರಾಚೀನ ಭಾರತದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಟಾಪಿಕ್ ಇದು, ರೈಟ್ ರೀ. ಓಕೆ, ಎಲ್ಲಿ ಇತ್ತಿದ್ದು ಅಂತ ಕೇಳಿದ್ರೆ ಇಲ್ಲಿ ಬರ್ದು ನೋಡ್ರಿ ನಾನು. ಎಲ್ಲಪ್ಪ ಅಂತ ಕೇಳಿದ್ರೆ ಇಲ್ಲಿ ಕ್ರಿಸ್ತ ಶಕ 600 ಏನೈತಲ್ಲ, ಇಲ್ಲಿ 600ದಲ್ಲಿ ಏನಪ್ಪ ಇಲ್ಲಿ ಏನಾಗ್ತದ, ಇಲ್ಲಿ ಪ್ರಾಚೀನ ಭಾರತ ಎಂಡ್ ಆಗೋದು ಎಲ್ಲಿಗೆ ಕೇಳಿದಾಗ ಇಲ್ಲಿ ವರ್ಧನ ಸಾಮ್ರಾಜ್ಯಕ. ಇಲ್ಲಿ ನೋಡ್ರಿ, ಯಾವಾಗ ಈ ವರ್ಧನ ಸಾಮ್ರಾಜ್ಯದಲ್ಲಿ ಇರ್ತದೆ, ಹರ್ಷವರ್ಧನ ಏನಾಗ್ತಾನ ನಿಧನ ನಂತರ, ಹರ್ಷವರ್ಧನ ನಂತರ ಯಾರು ಕೂಡ ಅಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕ ಸೈನಿಕರು ಇರಲಿಲ್ಲ. ಹಾಗಾಗಿ ಏನಾಗ್ತದ ಅಂತ ಕೇಳಿದಾಗ ಮುಂದೆ ಮಧ್ಯ ಭಾರತ ಇತಿಹಾಸ ಸ್ಟಾರ್ಟ್ ಆಗ್ತದೆ, ರೈಟ್ ರೀ. ಓಕೆ, ಇದಕ್ಕೆ ನೋಡ್ರಿ, ಈಗ ಇದೇನಪ್ಪ ಅಂದ್ರೆ 17 ಟಾಪಿಕ್ಗಳು ಇರ್ತವೆ ಪ್ರಾಚೀನ ಭಾರತದಲ್ಲಿ ಬರ್ತಾವೆ. ಈ ಮುಗಿದ ನಂತರ ಏನ್ ಮಾಡ್ತೀನಿ, ನಿಮ್ಗೆ ಅಲ್ಲಿ ಇರ್ತಕ್ಕಂಥ ಒಂದು ಕ್ಲಾಸನ್ನು ನಿಮ್ಗೆ ಮಾಡ್ತೀನಿ. ಯಾವುದು ಮುಂದೆ ಮಧ್ಯ ಭಾರತ ಅಂತ.